ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮಥರಿಗೆ ಭಕ್ತಿಯಿಂದ ನಮಿಸಿ ಬೀಳೂರಿನ ಆರಾಧ್ಯ ಪರಮ ಪೂಜನೀಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶಿವಗಳನ್ನು ಭಕ್ತಿಯಿಂದ ಸ್ಮರಿಸಿ ಬೇವನೂರಿನ ಆರಾಧ್ಯ ದೇವರಿಗೂ ನಮಿಸಿ ಶ್ರದ್ಧೆಯಿಂದ ಆಗಮಿಸಿದಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ವಿಶ್ವವನ್ನು ಸೃಷ್ಟಿ ಮಾಡಿದಂತಹ ಸೃಷ್ಟಿಕರ್ತ ಈ ಜಗತ್ತನ್ನು ಹೆಂಗೆ ಸೃಷ್ಟಿ ಮಾಡಿದ ಅಂದ್ರೆ ಸತ್ಯದ ಆಧಾರದ ಮೇಲೆ ಸೃಷ್ಟಿ ಮಾಡಿದ. ದೇವರಂದ್ರನ ಸತ್ಯ, ಸತ್ಯ ಅಂದ್ರನ ದೇವರು. ನಾವು ಸದಾಚಾರಿಗಳಾಗಬೇಕು, ಧರ್ಮವಂತರಾಗಬೇಕು. ಇದರ ಅರ್ಥ ಏನು ಅಂದ್ರೆ ನಮ್ಮ ಹೊರಗ ಒಳಗ ಸತ್ಯನಿಷ್ಠರಾಗಿರಬೇಕು. ನಾವು ಧಾರ್ಮಿಕರು, ದೇವರನ್ನು ಪೂಜಾ ಮಾಡ್ತೇವೆ, ನಾವು ವ್ರತ ಉಪವಾಸಗಳನ್ನು ಮಾಡ್ತೇವೆ, ನಾವು ಗ್ರಂಥಗಳನ್ನು ಓದ್ತೀವಿ, ಮಹಾತ್ಮರ ಉಪದೇಶವನ್ನು ಕೇಳ್ತೀವಿ. ಇದರ ತಾತ್ಪರ್ಯ ಏನು? ಎದಕ್ಕಾಗಿ ಕೇಳಬೇಕು ಅಂದ್ರೆ ಸತ್ಯನಿಷ್ಠರಾಗುವುದಕ್ಕಾಗಿ. ಯಾಕೆ ಅಂದ್ರೆ ದೇವರ ಮೊಟ್ಟ ಮೊದಲ ಲಕ್ಷಣ ಯಾವುದು ಅಂದ್ರೆ ಸತ್ಯ. ಅಸತ್ಯ ಎಂದಿಗೂ ದೇವರಾಗುವುದಿಲ್ಲ. ಅಸತ್ಯಕ್ಕೆ ವಿಶ್ವವನ್ನು ಸೃಷ್ಟಿ ಮಾಡುವ ಶಕ್ತಿ ಇಲ್ಲ. ಅಸತ್ಯಕ್ಕೆ ವಿಶ್ವವನ್ನು ರಕ್ಷಣೆ ಮಾಡುವ ಶಕ್ತಿಯೂ ಇಲ್ಲ. ಈ ಜಗತ್ತು ಅಸತ್ಯದಲ್ಲಿ ವಿಲೀನವಾಗಿ ಹೋಗುವುದಿಲ್ಲ. ಆದ್ದರಿಂದ ಈ ವಿಶ್ವದ ಆಧಾರ ಯಾವುದು ಅಂದ್ರೆ ಸತ್ಯ. ವಿಶ್ವವನ್ನು ಸೃಷ್ಟಿ ಮಾಡಿದ ಶಕ್ತಿ ಸತ್ಯದ ಪ್ರತಿರೂಪ. ಸತ್ಯವನ್ನು ಬಿಟ್ಟರೆ ಈ ಜಗತ್ತಿನಲ್ಲಿ ಏನೂ ಇಲ್ಲವೇ ಇಲ್ಲ. ಇರುವುದೆಲ್ಲವೂ ಸತ್ಯದ ಮೇಲೆಯೇ ಇದೆ, ಸತ್ಯದ ಒಳಗಡೆನೇ ಇದೆ. ಸರ್ವಂ ಸತ್ಯೇ ಪ್ರತಿಷ್ಠಿತಂ. ವಿಶ್ವದಲ್ಲಿ ಏನೇನೈತೆ ಎಲ್ಲವೂ ಸತ್ಯದಲ್ಲಿಯೇ ಪ್ರತಿಷ್ಠಿತವಾಗಿದೆ. ಇಡೀ ವಿಶ್ವಕ್ಕೆ ಆಧಾರ ಯಾವುದು ಅಂದ್ರೆ ಸತ್ಯ. ಹಾಗಾದರೆ ನಾವು ದೇವರ ದಾರಿಯನ್ನು ಹಿಡಿದಿದ್ದೀವಿ, ಇದರ ಅರ್ಥ ಸತ್ಯದ ದಾರಿಯನ್ನು ಹಿಡಿದಿದ್ದೀವಿ ಅಂತ ಅರ್ಥ. ನಾವು ಪೂಜಾ ಮಾಡ್ತೀವಿ, ಇದರ ಅರ್ಥ ಏನು ಅಂದ್ರೆ ಸತ್ಯವನ್ನು ಪೂಜಿಸ್ತೀವಿ ಅಂತ ಅರ್ಥ. ನಾವು ಕಾಯಕವನ್ನು ಮಾಡ್ತೀವಿ, ಇದರ ಅರ್ಥ ಏನು ಅಂದ್ರೆ ಸತ್ಯಶುದ್ಧ ಕಾಯಕ ಅಂತದರ ಅರ್ಥ. ಹೀಗಾಗಿ ಇಡೀ ನಮ್ಮ ಆಯುಷ್ಯದಲ್ಲಿ ನಾವು ಕಲಿಯಲೇಬೇಕಾದ ಸಂಸ್ಕಾರ ಯಾವುದು ಅಂದ್ರೆ ಸತ್ಯ ಸಂಸ್ಕಾರವನ್ನು ಕಲಿಬೇಕು. ಇದಕ್ಕಿಂತ ದೊಡ್ಡ ಸಂಸ್ಕಾರ ಇನ್ಯಾವುದೂ ಇಲ್ಲ. ಯಾವ ಸಾಧನೆಯನ್ನು ಮಾಡಬೇಕು ಅಂದ್ರೆ ಸತ್ಯದ ಸಾಧನೆಯನ್ನು ಮಾಡಬೇಕು. ಯಾವ ಗುರಿಯನ್ನು ಮುಟ್ಟಬೇಕು ಅಂದ್ರೆ ಪರಮ ಸತ್ಯದ ಗುರಿಯನ್ನು ಮುಟ್ಟಬೇಕು. ಜೀವನ ಪ್ರಾರಂಭವಾಗುವುದು ಸತ್ಯದಿಂದಲೇ, ಜೀವನ ಮುಗಿಯುವುದು ಸತ್ಯದೊಳಗಡೆ. ಹೀಗಾಗಿ ನಮ್ಮ ಜೀವನದ ಆದಿಯೂ ಸತ್ಯ, ಅಂತವೂ ಸತ್ಯ. ನಮ್ಮ ಜೀವನದ ತುಂಬೆಲ್ಲ ಇರುವಂಥದ್ದೇ ಸತ್ಯವಂದ ಬಳಿಕ ನಾವು ಸುಳ್ಳಿನ ದಾರಿಯನ್ನು ಯಾಕೆ ಹಿಡಿಬೇಕು? ನಮ್ಮ ಇಡೀ ಶರೀರ ಸತ್ಯದ ಮೇಲೆ ನಿಂತದ. ನಾವು ಅರ್ಧ ರೊಟ್ಟಿ ತಿಂದು ಒಂದು ರೊಟ್ಟಿ ತಿಂದದೀವಿ ಅಂದ್ರೆ ಶರೀರ ಕೇಳಂಗಿಲ್ಲ. ನಾವು
4 ರೊಟ್ಟಿ ತಿಂದು 2 ತಿಂದದಿವಿ ಅಂದ್ರೂ ಶರೀರ ಕೇಳಂಗಿಲ್ಲ. ಶರೀರ ಸತ್ಯದ ಮ್ಯಾಲೆ ನಿಂತೈತಿ, ಅದಕ್ಕೆ ಸುಳ್ಳಂತೇನೂ ಗೊತ್ತಿಲ್ಲ. ನೀವು ಬೇಕಾದಷ್ಟ ನಿದ್ರೆಯನ್ನು ತಡಿಲಿಕ್ಕಂತ ಹೋದರೂ ಕೂಡ ನಿದ್ರೆ ಒಮ್ಮೆ ಬಂತು ಅಂದ್ರೆ ಮನುಷ್ಯ ಮಲಗಲೇಬೇಕು. ಯಾಕಂದ್ರೆ ಅದು ಸತ್ಯದ ಮೇಲೆ ನಿಂತದ್ದು ಶರೀರ. ನಾವು ಹೇಳ್ತೀವಿ ಮುಂದೆ ₹1,00,00,000 ರೊಕ್ಕದವು ಅದನ್ನು ಎಣಸು ತಕ್ಕ ಮಕ್ಕೋಬೇಡತ್ ನಾವು ಹೇಳ್ತೀವಿ. ಅದಕ್ಕೆ ನಿದ್ದೆ ಬತ್ತಂದ್ರೆ ಶರೀರ ಏನು ಕೇಳಂಗಿಲ್ಲ, ನಮ್ಮ ಮಾತು ಮಲ್ಕೊಂಡ ಬಿಡ್ತೈತಿ. ಆ ಬಳಿಕ ಶರೀರಕ್ಕೆ ದಣಿವಾಯಿತು ಅಂದ್ರೆ ಆವಾಗಲೂ ನಾವು ಏನು ಬೇಕಾದಷ್ಟು ಮನಸ್ಸಿನಲ್ಲಿ ಉತ್ಸಾಹ ಇದ್ದರೂ ಶರೀರ ಮಲ್ಕೊಂಡು ಬಿಡ್ತದೆ. ಹಸಿವಾಯ್ತಂದ್ರೆ ಶರೀರ ಊಟ ಬೇಕಂತ ಹೇಳ್ತೈತಿ. ನಾವು ಬೇಕಾದಷ್ಟು ಮುಂದೆ ರೊಕ್ಕದಾವು ಅಂತಂದ್ರೂ ಕೇಳಂಗಿಲ್ಲ. ನೀರಡಿಕೆ ಆಯಿತು ಅಂದ್ರೆ ನೀರು ಬೇಕೇ ಬೇಕು. ಇಲ್ಲ ಮನ್ಯಾಗ ತುಪ್ಪ ಐತಿ ತುಪ್ಪ ಕುಡಿ ಅಂತ ಹೇಳಿದೆವು ಅಂದ್ರೆ ಕೇಳಂಗಿಲ್ಲ, ಅದು ನೀರೇ ಕುಡಿಬೇಕು. ಹೀಗಾಗಿ ನಮ್ಮ ಶರೀರ ನಿಂತದ್ದು ಸತ್ಯದ ಮೇಲೆ, ನಮ್ಮ ಮನಸ್ಸು ಬುದ್ಧಿ ಇವೆಲ್ಲವೂ ಪ್ರತಿಷ್ಠಿತವಾದದ್ದು ಸತ್ಯದ ಮೇಲೆ ಅಂದ ಬಳಿಕ ಇಡೀ ವಿಶ್ವದ ಎಲ್ಲ ಪ್ರಾಣಿ ಪ್ರಪಂಚ, ಸಸ್ಯ ಜಗತ್ತು, ಬ್ರಹ್ಮಾಂಡಗಳೆಲ್ಲ ನಿಂತಿರುವುದು ಸತ್ಯದ ಮೇಲೆ ಅಂದ ಬಳಿಕ ನಾವು ಹುಲುಮಾನವರು, ನರಮಾನವರು, ನಾವಷ್ಟು ಸುಳ್ಳು ಹೇಳಿದೆವು ಅಂದರೆ ಏನಾಕ್ಕತಿ ಅಂತ ಹೊಂಟಿದ್ದೀವಿ. ಒಂದು ಗುಬ್ಬಿ ಸುಳ್ಳು ಹೇಳಂಗಿಲ್ಲ, ಒಂದು ಕಾಗಿ ಸುಳ್ಳು ಹೇಳಂಗಿಲ್ಲ, ಹುಲ್ಲು ಕಡ್ಡಿ ಸುಳ್ಳು ಹೇಳಂಗಿಲ್ಲ, ಯಾವುದೇ ಪ್ರಾಣಿ ಪಕ್ಷಿಗಳು ಸುಳ್ಳು ಹೇಳಂಗಿಲ್ಲ. ಭೂಮಿ ಅಂದರೆ ಸುಳ್ಳು ಹೇಳ್ತೈತೇನು? ನೀವು 10 ಕಾಳು ಹಾಕಿದ್ರಿ ಅಂದ್ರೆ 10 ಜ್ವಾಳದ ದಂಟ ಮ್ಯಾಲೆ ಬರ್ತಾವೆ, 11 ಬರಂಗಿಲ್ಲ, 9 ಬರಂಗಿಲ್ಲ. ಎಷ್ಟು ಹಾಕಿರ್ತೀರ ಅಷ್ಟೇ. ಇಲ್ಲ ನಾ ಒಂದು ಸೇರು ಬಿತ್ತಿದ್ನಿ ಮತ್ತದು ಭೂಮಿ ಅರ್ಧ ಸೇರು ತಿಂದತ್ತೆ, ಹಿಂಗೇನಿಲ್ಲ. ನೀವು ಎಷ್ಟು ಬೀಜ ಒಗಿತಿರಲ್ಲ ಅಷ್ಟು ಮ್ಯಾಲೆ ಬರ್ತಾವೆ. ಭೂಮಿ ಸುಳ್ಳು ಹೇಳಂಗಿಲ್ಲ, ನೀರ ಅದು ಸುಳ್ಳು ಹೇಳಂಗಿಲ್ಲ, ಗಾಳಿ ಸುಳ್ಳು ಹೇಳಂಗಿಲ್ಲ, ಅಗ್ನಿ ಸುಳ್ಳು ಹೇಳಂಗಿಲ್ಲ. ಅದು ಕೆಂಪೈತಿ ಸುಡ್ತೈತೋ ಇಲ್ಲೋ ಕೈ ಹಚ್ಚಿ ನೋಡ್ರಿ ಸುಟ್ಟ ಬಿಡ್ತೈತಿ, ಬೆಂಕಿ ಅದು. ಆಕಾಶ ಸುಳ್ಳು ಹೇಳಂಗಿಲ್ಲ, ನದಿ ಸಮುದ್ರಗಳು ಯಾವುವು ಸುಳ್ಳು ಹೇಳಂಗಿಲ್ಲ. ನೀ ಅಷ್ಟೇ ಯಾಕೆ ಸುಳ್ಳು ಹೇಳ್ತಿ? ಒಂದು ಇರುವೆ ಸುಳ್ಳು ಹೇಳಂಗಿಲ್ಲ, ಒಂದು ಗುಬ್ಬಿ ಸುಳ್ಳು ಹೇಳಂಗಿಲ್ಲ, ಒಂದು ನಾಯಿ ಸುಳ್ಳು ಹೇಳಂಗಿಲ್ಲ ಅಂದ ಬಳಿಕ ನೀ ಸುಳ್ಳು ಹೇಳಿದಿ ಅಂದ್ರೆ ಅವು ಎಲ್ಲಕ್ಕಿಂತ ಕಡೆಯಾದಲ್ಲ. ಪ್ರಾಣಿ ಪಕ್ಷಿಗಳಿಗಿಂತಲೂ ಮನುಷ್ಯ ಕಡೆ ಯಾವಾಗ ಆಗ್ತಾನ, ಅವಕ್ಕಿಂತ ಸಣ್ಣವ ಯಾವಾಗ ಆಗ್ತಾನಂದ್ರೆ ಯಾವಾಗ ಸುಳ್ಳು ಹೇಳ್ಕೋತ ಹೋಗ್ತಾನಲ್ಲ ಆವಾಗ ಸಣ್ಣವ ಹಾಕೋತ ಹೋಗ್ತಾನೆ. ನಾವೆಲ್ಲ ತಿಳ್ಕೊಂಡಿದ್ದೀವಿ, ನನ್ನ ಹತ್ತಿರ ₹1,00,00,000 ರೊಕ್ಕದವು, ಒಂದು 100 ಎಕರೆ ಜಮೀನದ, ನಾವು ಊರುಗೌಡ, ದೊಡ್ಡ ಸಾವುಕಾರ, ದೊಡ್ಡ ರಾಜಕೀಯ ಧುರೀಣ ಅದನಂತ ಇವ ತಿಳ್ಕೊಂಡಿರ್ತಾನೆ. ಜಗತ್ತಿನ ದೃಷ್ಟಿಯಲ್ಲಿ ಇವ ಏನದಾನ? ಜಗತ್ತಿನ ಒಂದು ಸಾಮಾನ್ಯ ನಿಯಮ ಪಾಲಿಸ್ಲಕ್ಕೆ ಇವಾಗ ಆಗುವಲ್ದಂದ ಬಳಿಕ ಇವ್ಯಾವದಾನ ಮನುಷ್ಯ, ಎಲ್ಲಿ ಯಾವ ಲೆಕ್ಕಕ್ಕೆ ಹತ್ತಬೇಕಿವ? ಜಗತ್ತಿನ ಅತ್ಯಂತ ಸಾಮಾನ್ಯ ನಿಯಮ ಯಾವುದು ಅಂದ್ರೆ ಸತ್ಯ. ಸೂರ್ಯ ನೋಡ್ರಿ ಯಾವಾಗ ಉದಯ ಆಗ್ಬೇಕು ಆ ಸಮಯಕ್ಕೆ 1 ಸೆಕೆಂಡಿನ ಬಿಡುವು ಇರಲಾರ್ದೆ ಉದಯ ಆಗ್ತಾನ, 1 ಸೆಕೆಂಡಿನ ಬಿಡುವು ಇರಲಾರ್ದೆ ಮುಳುಗಿ ಹೋಗ್ತಾನೆ. ಸೂರ್ಯನ ಒಂದು ಅಯಸ್ಕಾಂತೀಯ ಶಕ್ತಿಗೆ ಅನುಸರಿಸಿ ಎಲ್ಲ ಗ್ರಹಗಳ ಅವನ ಸುತ್ತವು. ಈ ವಿಶ್ವ ನಿರ್ಮಾಣ ಆದದ್ದು ಸತ್ಯದ ಮ್ಯಾಲ, ವಿಶ್ವ ಬದುಕಿದ್ದು ಸತ್ಯದ ಮ್ಯಾಲ, ವಿಶ್ವವೆಲ್ಲವೂ ಕೂಡ ಕೊನೆಗೆ ವಿಲೀನವಾಗುವುದು ಸತ್ಯದಲ್ಲೇ ಅಂದ ಬಳಿಕ ಈ ಸಾಮಾನ್ಯ ನಿಯಮವನ್ನು ಪ್ರಾಣಿ ಪಕ್ಷಿಗಳು ಚಾಚು ತಪ್ಪದೆ ಪಾಲಿಸ್ತಾ ಇರುವಾಗ ನೀ ಪಾಲಿಸುವುದಿನಂದ್ರೆ ನಡೆಯುವುದಿಲ್ಲ, ಪಾಲಿಸಲೇಬೇಕು. ಶಾಲೆ ಕಲಿತೀವಿ ನಾವೆಲ್ಲ, ಶಾಲೆ ಕಲ್ತನೂ ಮತ್ತು ಸುಳ್ಳು ಹೇಳ್ತೀವಿ. ವಯಸ್ಸು ಭಾಳ ಆಗ್ತದೆ, ತಲೆ ಕೂದಲು ಬೆಳ್ಳಗಾಗ್ತಾವೆ,
ದೊಡ್ಡ ಹಿರಿಯರತ್ತು ಇವ್ರನ್ನೆಲ್ಲ ಓದಿ ನ್ಯಾಯದ ಕಟ್ಟಿ ಮೇಲೆ ಕುಣಿಸ್ತಾರೆ ನ್ಯಾಯ ಹೇಳಕ್ಕೆ. ತನ್ನ ಸಂಬಂಧಿಕರು ಬೀಗರು ಯಾರೇ ಬಂದ್ರಂದ್ರೆ ಒಂದು ನ್ಯಾಯ ಹೇಳ್ತಾನೆ, ಹೊರಗಿನವ್ರಿದ್ರೆ ಒಂದು ನ್ಯಾಯ ಹೇಳ್ತಾನೆ. ತನ್ನ ಜಾತಿಯವರಿದ್ರೆ ಒಂದು ನ್ಯಾಯ ಹೇಳ್ತಾನೆ, ಮತ್ತೊಂದು ಜಾತಿಯವರಿದ್ರೆ ಒಂದು ಹೇಳ್ತಾನೆ. ನಾಲಿಗೆ ಏನಾಗೈತೆ ಅಂದ್ರೆ ಬದಲಾಗ್ತೈತೆ ಅಂದ ಬಳಿಕ ಇವಾಗ ಹೆಂಗೆ ಹಿರಿಯ ಅಂತ ಕರಿಬೇಕು? ಹಿರಿಯ ಅಂದರೆ ಯಾರಪ್ಪ? ಯಾವನು ಯಾರಲ್ಲಿಯೂ ಭೇದವನ್ನು ಮಾಡದೆ ಏನಾಯ್ತೋ ಅದನ್ನು ಹೇಳ್ತಾನಲ್ಲ ಅವನಿಗೆ ನ್ಯಾಯದ ಸ್ಥಾನದ, ಉಳುಕಿದವ್ರಿಗಿಲ್ಲ. ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಹಚ್ಚವಾಗ ಹಿರಿಯಾತ್ ಹೆಂಗೆ ಕರೆಯುವುದು? ವಯಸ್ಸಾಗಿರ್ತೈತೆ ಅಟ್ಟ, ವಯಸ್ಸಾದ ಮಾತ್ರಕ್ಕೇನು ಹಿರಿಯ ಆಗ್ತಾನೇನು? ಹಿರಿಯ ಅಂತ ಯಾರಿಗೆ ಕರಿಬೇಕು? ವಯಸ್ಸು ಸಣ್ಣದ ಇರವಲ್ಲ ಯಾಕ, ಆದ್ರೆ ಆ ಮನುಷ್ಯನಲ್ಲಿ ಸತ್ಯನಿಷ್ಠ ಇತ್ತು ಅಂದ್ರೆ ಅವನಷ್ಟು ದೊಡ್ಡ ಹಿರಿಯ ಯಾರೂ ಇಲ್ಲ. ಎದ್ದದ್ದನ್ನು ಎದ್ದಕ್ಕಿದ್ದಂಗೆ ಹೇಳ್ಬೇಕು. ಐತಿ ಒಂದು ಹೇಳತ್ತಾನ ಒಂದೇವ, ನಾಯಿ ಐತಿ ತೊಳತ್ ಹೇಳತ್ತಾನ. ಐತಿ ಅದನ್ನೇ ಹೇಳಬೇಕಲ್ಲ, ಆದರೆ ಬೇರೆ ಹೇಳತ್ತಾನ. ತನ್ನ ಮಗ ತಪ್ಪು ಮಾಡಿದ್ರೆ ಅದೇನು ತಪ್ಪಲ್ಲ, ಮಂದಿ ಮಗ ತಪ್ಪು ಮಾಡಿದಂದ್ರೆ ಭಾಳ ದೊಡ್ಡ ತಪ್ಪದು. ಹಿಂಗ್ಯಾಕೆ ಭೇದ ಮಾಡ್ತಿ? ನಿಂದ ದೃಷ್ಟಿ ಭೇದ ಏನೈತ್ಲ, ನಿನ್ನ ಮನಸ್ಸಿನಾಗ ಇದೇನೈತ್ಲ, ಇದರಿಂದಾಗೆ ನೀ ಸಣ್ಣವನಾದದ್ದು. ಧರ್ಮ ದೇಶ ಆ ಬಳಿಕ ದೇವರು ಅಂದರೆ ಏನು ಬೇರೆ ಇಲ್ಲದು. ನಾವೇನು ಶಿವರಾತ್ರಿ ಉಪವಾಸ ಮಾಡಲಿಲ್ಲ ಅಂದರೂ ನಡಿತೈತಿ, ಏಕಾದಶಿ ಮಾಡಲಿಲ್ಲ ಅಂದರೂ ನಡಿತೈತಿ, ಗುಡಿಗೆ ಹೋಗಲಿಲ್ಲ ಅಂದರೂ ನಡಿತೈತಿ, ಪೂಜಾ ಮಾಡಲಿಲ್ಲ ಅಂದರೂ ನಡೀತದ. ಸತ್ಯವನ್ನು ಬಿಟ್ಟರೆ ಏನೂ ನಡೆಯಂಗಿಲ್ಲ ಈ ವಿಶ್ವದಲ್ಲಿ. ನಾವು 4 ತೆಂಗಿನಕಾಯಿ ಹೊಡೆದ್ರೆ ಆಗೋದೇನದ? ತೆಂಗಿನಕಾಯಿ ಹೊಡೆದೀವಿ, ನಮ್ಮ ಅಹಂಕಾರದ ತೆಂಗಿನಕಾಯಿ ಹೊಡೆದಿವೇನು? ನಮ್ಮ ಅಹಂಕಾರ ಅಭಿಮಾನ ಕಡಿಮೆ ಆತೇನು? ಅದು ಇನ್ನೂ ಹೆಚ್ಚಾಕೋತ ಹೋಯ್ತು. ನಾವು ಬರೇ ಮಂದಿನ ಮಳ್ಳು ಮಾಡ್ಕೋತ ನಡೆದಿದ್ದೀವಿ, ನಾವು ಶುದ್ಧ ಆಗುವಲ್ಲಿ. ಮಂದಿಗೆ ತಿಳಿಸಿ ಹೇಳತ್ತಿದ್ದೀವಿ ಹಂಗಲ್ಲಪ್ಪ ಹಿಂಗತ್. ಅವ್ರ ಥರ ನಿನ್ನ ಕಡೆ 4 ಬಟ್ ಅದಾವ, ಅದನ್ನು ನೋಡಿ ನಮ್ಮ ಕಡೆ ಏನು ಮಾಡ್ತಿ? 4 ಬಟ್ ನಮ್ಮ ಕಡೆ ಅದಾವಲ್ಲ, ಅವು ತಪ್ಪು ನಮ್ಮ ಕಡೆ ಅದಾವ, ನಾವು ತಿದ್ದುಕೋಬೇಕು. ಬರೀ ಮಂದಿ ಕಡೆನೇ ಹೇಳತ್ತಿದ್ದೀವಿ ನಾವು ಈ ವಿಶ್ವದಲ್ಲಿ ಕಲಿಯಲೇಬೇಕಾದ ಸಂಸ್ಕಾರ ಯಾವುದು, ಪಾಠ ಯಾವುದು ಅಂದ್ರೆ ಸತ್ಯದ ಪಾಠ ಒಂದು ಕಲಿತ್ರೆ ಸಾಕು, ಎಲ್ಲ ಕಲ್ತಂಗಾತು. ಧರ್ಮದ ಸಾರ, ಸಮಗ್ರ ಧರ್ಮದ ಮರ್ಮ, ಇಡೀ ವೇದಶಾಸ್ತ್ರ ಪುರಾಣ ಆಗಮಗಳ ಮಹಾತ್ಮರ ಸಮಗ್ರ ಉಪದೇಶದ ಸಾರ ಯಾವುದು ಅಂದ್ರೆ ಸತ್ಯ. ಸತ್ಯವನ್ನು ಬಿಟ್ಟರೆ ದೇವರ ಇಲ್ಲಂದ ಬಳಕಿನ ಐತೇನು? ಧರ್ಮಶಾಸ್ತ್ರ, ಅಧ್ಯಾತ್ಮಶಾಸ್ತ್ರ, ಸಮಸ್ತ ಸಂತ ಮಹಾತ್ಮರ ಉಪದೇಶದ ಸಾರ ಯಾವುದು ಅಂದ್ರೆ ಸತ್ಯ. ಈ ಸತ್ಯವನ್ನು ಬಿಟ್ಟಿವಿ ಅಂದ್ರೆ ನಮಗೆ ದೇವರ ದರ್ಶನ ಆಗುವುದಿಲ್ಲ. ಆದ್ದರಿಂದಲೇ ಋಷಿ ಮುನಿಗಳೆಲ್ಲರೂ ಮೊಟ್ಟ ಮೊದಲಿಗೆ ಹೇಳಿದಂಥ ಮಾತು ಯಾವುದು ಅಂದ್ರೆ ಸತ್ಯಂ ವದ ಧರ್ಮಂ ಚರ. ಸತ್ಯ ಮಾತಾಡು ಅಂತ ಹೇಳಿದರು, ಧರ್ಮದಂಗ ನಡೀಪ ಅಂತ ಹೇಳಿದರು. ನಮಗೆ 70-80 ವರ್ಷ ವಯಸ್ಸಾತು ಹೊರತಾಗಿ ಇನ್ನೂ ಸತ್ಯ ಹೇಳಕ್ಕೆ ಬರವಲ್ದಂದ ಬಳಿಕ 80 ವರ್ಷ ನಾವು ಎದಕ್ಕೆ ಬದುಕಿದ್ದೀವಿ ಇಲ್ಲಿ? ಇನ್ನು ನಮ್ಮ ಮನಸ್ಸಿನಲ್ಲಿ ಸತ್ಯ ಪ್ರತಿಷ್ಠಿತನ ಆಗವಲ್ದು, ನಮ್ಮ ಮನಸ್ಸ ಸ್ಥಿರತೆಗೆನ ಬರವಲ್ದು, ನಿಸ್ವಾರ್ಥಿ ಆಗ್ತಾ ಇಲ್ಲ, ದೃಷ್ಟಿಯ ಭೇದ ಮರೆಯಾಗ್ತಾ ಇಲ್ಲ, ಜಾತಿ ಭೇದ ಹೋಗ್ತಾ ಇಲ್ಲ ಅಂದ ಬಳಿಕ ನಾವು ಹೆಂಗೆ ದೇವರ ದಾರಿಗೆ ಹೋಗೋರು? ಹಣೆ ಮೇಲಷ್ಟು ವಿಭೂತಿದ್ದ ಮಾತ್ರಕ್ಕೆ ನಾವು ಧರ್ಮವಂತರಾಗಲಿಲ್ಲ. ಲಿಂಗ ದೀಕ್ಷಾ ತಗೊಂಡ ಮಾತ್ರಕ್ಕೆ ದೇವರ ಸಮೀಪ ಹೋಗಲಿಲ್ಲ. ನಾವೆಲ್ಲ ಜಪ ಬೇಕಾದಷ್ಟು ಮಾಡ್ಬೋದು, ಆದರೆ ಸತ್ಯ ನಿಷ್ಠಾನ ಇಲ್ಲ ಅಂದ್ರೆ ಆ ಜಪ ಅದಕ್ಕೆ ಯಾವ ಪ್ರಯೋಜನಕ್ಕೆ ಬರ್ತೈತೆ? ಅದು ಸಣ್ಣ ಮಕ್ಕಳು ಏನು ಮಾಡತ್ತವು? ಅವು ಏನು ಗುಡಿಗೆ ಹೋಗಂಗಿಲ್ಲ, ಆ ಬಳಿಕ ದಿನ ಪೂಜೆ ಇಲ್ಲ, ಆ ಬಳಿಕ ಏನೂ ಗೊತ್ತಿರಂಗಿಲ್ಲ, ಅವಕ್ಕೆ ಧರ್ಮಶಾಸ್ತ್ರ ಗೊತ್ತಿಲ್ಲ, ಲೋಕದಾಗ ಹೆಂಗೆ ಬದುಕಬೇಕತ್ತು ಗೊತ್ತಿಲ್ಲ. ಆ ಮಕ್ಕಳಿಗೆ ಒಂದೇ ಒಂದು ಗೊತ್ತಿರ್ತೈತಿ, ಸತ್ಯನಿಷ್ಠ ಒಂದೇ ಗೊತ್ತಿರ್ತೈತಿ. ಹೀಗಾಗಿ ಸಣ್ಣ ಮಕ್ಕಳು
ಏನಿರ್ತೈತೆ ಅದನ್ನು ಹೇಳ್ತಾವೆ, ನೀವು ಕಲಿಸಿದ್ದು ಹೇಳಂಗಿಲ್ಲ, ಅವು ಏನಿರ್ತೈತೆ ಅದನ್ನು ಹೇಳ್ತಾವೆ. ಹೀಗಾಗಿ ಸಣ್ಣ ಮಕ್ಕಳಿಗೆ ಏನಂತಾರೆ, ದೇವರಿದ್ದಂಗೆ ಅದಾವು ಅಂತ ಕರೀತಾರೆ. ಯಾಕೆ? ಇದ್ದಕ್ಕಿದ್ದಂಗೆ ಹೇಳ್ತಾವೆ. ಮನ್ಯಾಗ ಅಪ್ಪ ಅದಾನಂತ ಕೇಳ್ತಾರೆ ಅವ್ರು ಸಾಲಗಾರರು ಬಂದು, ಅದಾನ ಕರೆ ಇಲ್ಲತ್ ಹೇಳ್ಯಾನಂತ ಹೇಳ್ತಾವೆ. ಅದಾನ ಒಳಗೆ ನಾನ ನೋಡೇನೆ, ಇಲ್ಲತ್ ಹೇಳಿ ನನಗೆ ಹೇಳ್ಯಾನ. ಆದ್ದರಿಂದ ನಾವು ದೊಡ್ಡವರು ವಯಸ್ಸಲ್ಲೇ ಆಗಿದ್ದೀವಿ, ಹುಡುಗರುಗತ್ಲೆ ಸತ್ಯನಿಷ್ಠದೊಳಗೆ ದೊಡ್ಡವರಾಗಿಲ್ಲ. ನಾವೆಲ್ಲ ದೇವರಂಗೆ ಇದ್ದವ್ರ ಮೊದಲು. ತೊಟ್ಲಂದು ಇಳಿದ ಬಳಿಕ ತೊಟ್ಲಾಗಿರಾಗ ಎಲ್ಲ ದೇವರಂಗೆ ಇದ್ದೀವಿ. ಅದಕ್ಕೆ ಎಲ್ಲರೂ ದೇವರಂಗದೀಪ ಅಂತ ಹೇಳ್ತಿದ್ರು ಸಣ್ಣವರಿದ್ದಾಗ. ಮತ್ತು ಈಗೇನಾದ್ವಿ ದೊಡ್ಡವರಾದ ಬಳಿಕ ಬೇರೆ ಏನೋ ಬದಲಾಗಿದ್ದೀವಲ್ಲ ಸ್ವಲ್ಪ. ಅದಕ್ಕೆ ನಮಗೆ ಯಾರೋ ದೇವರತ್ತನೋ ಅಲ್ಲಿ ದೇವ್ ಕಂಡಂಗೆ ಆಗ್ಲತ್ತಿದಿ ಅಂತಂತಾರೆ. ಸುಳ್ಳು ಹೇಳಕ್ಕೆ ಕಲ್ತಿದ್ದೀವಿ. ಕಲಿಬೇಕಾಗಿತ್ತೇನು? ಸತ್ಯ ಹೇಳಕ್ಕೆ ಕಲಿಬೇಕಾಗಿತ್ತು, ಆದ್ರೆ ಅದನ್ನು ಕಲೀಲಿಲ್ಲ, ಸುಳ್ಳು ಹೇಳಕ್ಕೆ ಕಲ್ತೀವಿ. ಜನಮೆಚ್ಚಿ ನಡೆದರೇನುಂಟು ಲೋಕದಿ, ಮನಮೆಚ್ಚಿ ನಡಕೊಂಬುದೇ ಚಂದವು. ಜನರೇನು ಬಲ್ಲರು ಒಳಗಾಗೋ ಕೃತ್ಯವ ಹೇಳ್ತಾರ ಒಬ್ರು ಶರಣರು. ಜನರಿಗೇನು ಗೊತ್ತದ ನಮ್ಮ ಮನಸ್ಸಿನಾಗ ಏನು ನಡೀತೈತೆ? ಜನಮೆಚ್ಚಿ ನಡೆದರೇನುಂಟು ಲೋಕದಿ, ಮನಮೆಚ್ಚಿ ನಡಕೊಂಬುದೇ ಚಂದವು. ಜನರನ್ನು ಮೆಚ್ಚಿಸ್ಕೋತ ಬದುಕಿದ್ರೆ ಏನು ಅಂಥ ದೊಡ್ಡ ಲಾಭ ನಮಗಾಗುವುದಿಲ್ಲ. ಮನಸ್ಸು ಮೆಚ್ಚಿ ನಾವು ಬದುಕಬೇಕು. ಜನರೇನು ಬಲ್ಲರು ಒಳಗಾಗೋ ಕೃತ್ಯವ. ಕೂತಿರ್ತಾನ ಮಠದಾಗ, ಇಂದು ರಾತ್ರಿ ಸಾವ್ಕಾರ ಮನೆ ಹೆಂಗೆ ತುಡುಗು ಮಾಡೋದು ಅಂತ ವಿಚಾರ ಮಾಡ್ತಿರ್ತಾನೆ. ನಾವೇನು ತಿಳ್ಕೊಂಡಿರ್ತೀವಿ, ಚಲೋ ಪ್ರವಚನ ಕೇಳತ್ತೇನಪ್ಪ, ಗೋಣ ಹಾಕ್ಯಾಕ ಕೇಳತ್ತೇನ ಅಂದ್ರೆ ಮನಸ್ಸಿಗೆ ಹತ್ತಿ ಕೇಳತ್ತೇನತ್ ನಾವು. ಅವ ಸಾವ್ಕಾರ ಮನೆ ತುಡುಗು ಮಾಡೋ ಪ್ಲ್ಯಾನ್ ಹಾಕ್ಲತ್ತೇನೆ. ಮೊದಲನೇ ಸಲ ಗೋಣ ಹಾಕಿದ ಅಂದ್ರೆ ಲೈಟ್ ಆರಿಸೋದತ್ತು ಪ್ಲ್ಯಾನ್ ಹಾಕ್ತಾನೆ. ಆ ಬಳಿಕ ನಿಚ್ಚಣಿಕೆಯಲ್ಲಿ ಐತೆ ನೋಡೋದು ಎಲ್ಲ. ಅದು ಪ್ಲ್ಯಾನ್ ಹಾಕೋತ ಅವ ಕೂತಿರ್ತಾನೆ, ಪ್ರವಚನ ತಿಳಿದೈತೆ ನಾವು. ಆದ್ದರಿಂದ ಜನರೇನು ಬಲ್ಲರು ಒಳಗಾಗೋ ಕೃತ್ಯವ, ಮನವರಿಯದ ಕಳ್ಳತನವಿಲ್ಲವಲ್ಲ. ಈ ಜಗತ್ತಿನಲ್ಲಿ ಪೊಲೀಸರಿಗೆ ಗೊತ್ತಾಗಲಾರ್ದ ಕಳ್ಳತನ ಇರಬಹುದು. ಪೊಲೀಸರೇನು ಸರ್ವಜ್ಞರೇನು? ಅವರಿಗೆ ಗೊತ್ತಾಗಲಾರ್ದಂಗೆ ಅವ ಕಳ್ಳತನ ಮಾಡಬಹುದು. ನ್ಯಾಯಾಲಯದಿಂದಲೂ ಅವ ತಪ್ಪಿತಸ್ಥ ಅಲ್ಲ ಅಂತ ತೀರ್ಪು ಬರಬಹುದು. ಊರಿನ ಜನರಿಗೂ ಅವ ಕಳ್ಳ ಅಂತ ಅನಿಸಿರ್ಲಿಕ್ಕಿಲ್ಲ. ಮನವರಿಯದ ಕಳ್ಳತನ ಇಡೀ ವಿಶ್ವದಲ್ಲೇ ಇಲ್ಲ ಅಂತ ಮಹಾತ್ಮರು ಹೇಳುವುದು. ಮನಸ್ಸಿಗೆ ಗೊತ್ತಿರ್ತೈತೆ ಎಲ್ಲ. ಹೊರಗೆ ಯಾಕೆ ಸಾಕ್ಷಿ ಹುಡುಕ್ಯಾಡ್ಲಕ್ಕೆ ಹೋಗ್ತೀನಿ? ನಿನ್ನ ಒಳಗೆ ಒಂದು ಸಾಕ್ಷಿ ಐತಿ. ಆ ಮೀಟರ್ ಎಂದು ಸುಳ್ಳು ತಿರುಗೋದಿಲ್ಲದು. ದೇವರು ಕುಂಡ್ರಶನ್ ನಮ್ಮ ಒಳಗದನು. ನೀವು ಬೇಕಾದಷ್ಟು ಲಂಚಾರ ಕೊಡ್ರಿ, ಏನರೇ ಮಾಡ್ರಿ, ಅದೇನು ಸುಳ್ಳು ಹೇಳಂಗಿಲ್ಲ. ಅದು ಇದ್ದಕ್ಕಿದ್ದಂಗೆ ಹೇಳ್ತೈತೆ. ಮನವರಿಯದ ಕಳ್ಳತನವಿಲ್ಲವಲ್ಲ. ಜನಮೆಚ್ಚಿ ನಡೆಯದೆ ಮನಮೆಚ್ಚಿ ನಡೆದರೆ ಮನದಾಣ್ಮ ಗುರುಸಿದ್ಧ ಮರೆಯಾಗುವನಲ್ಲ. ಜನರನ್ನ ಯಾಕೆ ಮೆಚ್ಚಿಸ್ಕೋತ ಕೂತದಿ? ನಿನ್ನ ಮನಸ್ಸು, ನಿನ್ನ ಒಳಗಿರುವಂಥ ಅಂತಃಸಾಕ್ಷಿ ಹೌದು ಅನ್ನಂಗೆ ಬದುಕಿದೆ ಅಂದ್ರೆ ದೇವರು ನಿನ್ನ ಮುಂದೆ, ನಿನ್ನ ಒಳಗದ. ಎಲ್ಲರೇ ಯಾಕೆ ಹೋಗ್ಬೇಕು? ತಿಂಗಳಾನಗಟ್ಲೆ ಶ್ರೀಶೈಲಕ್ಕೆ ನಡ್ಕೋತ ಹೋಗ್ತಾರೆ. ಹೋಗಬೇಡತ್ ನಾವೇನು ಹೇಳಿಲ್ಲ, ಹೋಗ್ರಿ. ಇಲ್ಲಿ ಊರಿಗೆ ಊರಿ ಹಚ್ಚಿ ಆ ಕಡೆ ಶ್ರೀಶೈಲಕ್ಕೆ ಹೋಗೇನು ಉಪಯೋಗ ಇಲ್ಲ. ಹಚ್ಚೋದು ಇವನ ಹಚ್ಚಿರ್ತಾನ, ಇವು ಅರ್ಧ ಹಾದ್ಯಾಗಿರಾಗಿಲ್ಲಿ ಊರಾಗ ಬೆಂಕಿ ಹತ್ತಿರ್ತೈತಿ, ಹೊಳೆ ಬರೋದ್ರಾಗ ಮತ್ತೆ ಆರಿರ್ತೈತಿ. ಹಿಂಗೆ ಎಲ್ಲ ಕೆಟ್ಟ ಕೆಲಸ ಮಾಡಿ ಅಲ್ಲಿ ನಡ್ಕೋತ ಹೋಗಿ ಮಾಡಾವೇನದೀಪ ನೀನು? ಕಂಬಿ ಮಲ್ಲಯ್ಯನರೇ ತಗೊಂಡು ಹೋಗು, ಈ ಕಡೆ ಕೇದಾರ್ನಾಥ್ಕರೇ ಹೋಗು, ಕನ್ಯಾಕುಮಾರಿಗರೇ ಹೋಗು, 12 ಜ್ಯೋತಿರ್ಲಿಂಗರೇ ಮಾಡು, 52 ಶಕ್ತಿಪೀಠಕರೇ ಹೋಗು, ವೈಷ್ಣವ ತೀರ್ಥಗಳಿಗೆದರೆ ಹೋಗು. ನೀ ಇದನ್ನೆಲ್ಲ ಹೋಗೋ ಅವಶ್ಯಕತೆ ಇಲ್ಲ. ಭಾಳ ಗದ್ದಲ ಮಾಡ್ಕೊಂಡದಿ ಮನುಷ್ಯನೇ ದೇವರ ಹೆಸರು ಮೇಲೆ. ದೇವ್ರು ಅಲ್ಲದಾನ ಇಲ್ಲದಾನ, ಅದನ್ನು ಕೇಳ್ತಾನ ಇದನ್ನು ಕೇಳ್ತಾನ, ಅಟ್ಟು ವೃತ ಮಾಡ್ಬೇಕು. ಏನು ಮಾಡಬೇಡ ನೀನು, ಅವಶ್ಯಕತೆನೇ ಇಲ್ಲ. 101 ತೆಂಗಿನಕಾಯಿನೂ ಹೊಡಿಬೇಡ, ಕರ್ಪೂರನೂ ಹಚ್ಚಬೇಡ,
ಉದಿನ ಕಡ್ಡಿ ಬೆಳಗಬೇಡ. ನಿನ್ನ ಮನಸ್ಸಿನಲ್ಲಿರುವ ಅಹಂಕಾರ ಸುಟ್ಟೋಗಿ ನಿನ್ನ ಮನಸ್ಸಿನಲ್ಲಿರುವಂಥ ಸುಳ್ಳಿನ ಭಾವನೆ ಏನೈತ್ಲ ಅದನ್ನು ತೆಗೆದು ಹಾಕು. ನೀನ ದೇವ್ರದಿ, ಮತ್ತೆಲ್ಲಿ ದೇವ್ರದಾನ? ಹೊರಗೆ ಎಲ್ಲಿದಾನ ದೇವ್ರ? ಇಲ್ಲ ನಿನ್ನ ಒಳಗದಾನ. ಯೋಂತ ಸುಖೋಂತರಾರಾಮಃ ತಥಾಂತರ ಜ್ಯೋತಿರೇವಯ ಸ ಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋಧಿಗಚ್ಚತಿ. ಕೃಷ್ಣ ಪರಮಾತ್ಮ ಹೇಳುವಂಥ ಮಾತಿದು. ಯೋಂತ ಸುಖೋಂತರಾರಾಮಃ. ನಾವು ಎಲ್ಲಿ ಮುಳುಗಬೇಕು? ಧರ್ಮ, ಅಧ್ಯಾತ್ಮ, ದೇವರನ್ನು ತಿಳ್ಕೋಬೇಕಂದ್ರೆ ಹೊರಗೆ ನೋಡುವ ಅವಶ್ಯಕತೆ ಇಲ್ಲ. ಯಹ ಅಂತಹ ತನ್ನ ಒಳಗೆ ನೋಡ್ಲಾಕ ಕಲಿಬೇಕು. ನನ್ನ ಮನಸ್ಸು ಎಷ್ಟು ಹೊಲಸದ, ಎಷ್ಟು ಸ್ವಚ್ಛದ, ನನ್ನ ಮನಸ್ಸಿನಲ್ಲಿ ಕೆಟ್ಟ ಭಾವನೆಗಳು ಎಷ್ಟದಾವು, ಒಳ್ಳೆಯ ಭಾವನೆಗಳು ಎಷ್ಟದಾವು, ನನ್ನ ಮನಸ್ಸಿನಲ್ಲಿರುವಂಥ ವಿಚಾರಗಳಿಂದ ಜಗತ್ತು ಎಷ್ಟು ಸುಂದರ ಆಗ್ತೈತಿ, ಎಷ್ಟು ಕೆಡ್ತೈತಿ. ನಾನು ಇಲ್ಲಿ ತನಕ ನನ್ನ ಆಯುಷ್ಯದಲ್ಲಿ ಎಷ್ಟು ಮಂದಿ ಜೀವನ ಹಾಳು ಮಾಡೇನಿ, ಎಷ್ಟು ಮಂದಿಗೆ ಚಲೋ ಮಾಡೇನಿ, ಇದನ್ನು ನೀನು ನೋಡ್ಕೋಲ್ಲ. ನಾವು ಈ ವಿಶ್ವದಲ್ಲಿ ಬರೇ ಮಂದಿನ ತಿದ್ಲಾಕ್ ಹೊಂಟಿದೀವಿ, ನಮ್ಮನ್ನು ತಿದ್ಕೊಳಕ್ಕೆ ಹೊಂಟಿಲ್ಲ. ನಾವು ನಮ್ಮದೇನಾಗೈತಿ, ಬರೇ ಮಂದಿ ಅವ ತಪ್ಪು ಪ್ರಶ್ನೆಗೆ ತಪ್ಪು ಉತ್ತರ ಬರಲತ್ತನಂತ ಅವನ ಕಡೆ ನೋಡ್ಲತ್ತಿದೀವಿ. ನಾವು 10ಕ್ಕೆ 10 ತಪ್ಪು ಬರ್ದಿದ್ದೀವಿ. ಆದ್ದರಿಂದ ಮಹಾತ್ಮರು ಹೇಳುವುದು ಯೋಂತಹ ಒಳಗೆ ನೋಡ್ಕೊ, ನಿನ್ನ ಒಳಗೆ ನೋಡು. ಸುಖೋಂತರಾರಾಮಃ. ಯಾವಾಗ ಮನುಷ್ಯನೇ ನೀ ದಿನಾಲೂ ಧ್ಯಾನ ಮಾಡ್ತಿಲ್ಲ, ಅದರಿಂದ ನಿನ್ನ ಮನಸ್ಸು ಸ್ವಚ್ಛ ಆಗ್ತೈತಿ. ಮನಸ್ಸು ಅದರಿಂದ ಸ್ವಚ್ಛ ಆಗ್ತದ. ಒಂದು ದಿನಾಲು ಜಪ ಮಾಡೋದರಿಂದ ಸ್ವಚ್ಛ ಆಗ್ತೈತಿ, ಮನಸ್ಸು ಸ್ವಚ್ಛ ಆಗೋದು. ಶರೀರಂತೂ ಸ್ನಾನ ಮಾಡೋದರಿಂದ ಸ್ವಚ್ಛ ಆಗ್ತೈತಿ. ಮನಸ್ಸು ಸ್ವಚ್ಛ ಆಗುವುದು ಜಪ ಮಾಡುವುದರಿಂದ ಮತ್ತು ಧ್ಯಾನ ಮಾಡುವುದರಿಂದ ಮನಸ್ಸು ಸ್ವಚ್ಛ ಆಗ್ತೈತಿ. ಧ್ಯಾನ ಅಂದರೆ ಏನಪ್ಪ? ಈಗ ನೋಡ್ರಿ, ಎಲ್ಲ ಕಣ್ಣು ಮುಚ್ಚಿ ಕೂತ್ರಿ ಅಂದ್ರೆ ಅವು ಏನೇನು ಬರಬಾರ್ದೆಲ್ಲ ಬಂದುಬಿಡ್ತಾವೆ ಮನಸ್ಸಿನಾಗ ವಿಚಾರಗಳು. ಏನ್ರಿ ನಾವು ಧ್ಯಾನ ಮಾಡ್ಲಕ್ಕೆ ಕೂತೀವಿ, ಎಲ್ಲ ಕೆಟ್ಟ ವಿಚಾರನ ಬರ್ತಾವು, ಬ್ಯಾಡಾದ ವಿಚಾರಗಳೇ ನಮ್ಮ ಮನಸ್ಸಿನಾಗ ಬರ್ತಾವು ಅಂತ ಹೇಳ್ತಾರೆ ಭಾಳ ಮಂದಿ. ಈಗ ರಾಡಿ ನೀರ, ಮಳೆ ನೀರು ತಂದು ನೀವು ಹಿಂಗಿಟ್ರಿ ಅಂದ್ರೆ ಅದು ಗಾಳ ರಾಡೆಲ್ಲ ಹೋಗಿ ಕೆಳಗೆ ಕುಂಡ್ರು ತಕಾರೆ ಅಷ್ಟು ಸಮಯ ಬೇಕಲ್ಲ ತಿಳಿಯಾಗ್ಲಕ್ಕೆ. ಹಂಗೆ ಈಗ ನೀವು ಮನಸ್ಸು ತಿಳಿ ಮಾಡ್ಕೋಬೇಕು ಹೊತ್ತು ಕುಂತದಿ ಅಂದ ಬಳಕ ಕೆಟ್ಟ ವಿಚಾರ ಬರುವ ನಾವು ಬರಲಿ ಹೋಗಲಿ ಅದ್ರ ಕಡೆ ಲಕ್ಷ್ಯ ಕೊಡಬೇಡ. 1 ತಿಂಗಳು ಬರಲಿ, 1 ವರ್ಷ ಬರಲಿ, ನೀ ದಿನಾಲು ಒಂದು ಅರ್ಧ ತಾಸು ಕಣ್ಣು ಮುಚ್ಚಿ ಏಕಾಂತದೊಳಗೆ ಮತ್ತು ಏರ್ಫೋನ್ ಹಾಕ್ಕೊಂಡು ಕೂತಿಗಿತ್ತಿ ಎಲ್ಲರಿ. ಈಗೆಲ್ಲ ಟೆಕ್ನಾಲಜಿ ಎಲ್ಲ ಇದನ್ನು ತಿಳಿಸಿ ಹೇಳ್ಬೇಕಾಗ್ತೈತಿ. ಕಣ್ಣು ಮುಚ್ಚಿ ಕುಂಡ್ರುದು ಅಂದ್ರೆ ಕಣ್ಣು ಮುಚ್ಚಿ ಕೂತಿರ್ತಾನ, ಮ್ಯಾಲೊಂದು ಹೊತ್ಕೊಂಡು ಕೂತ ಅಂದ್ರೆ ಒಳಗೆ ಏರ್ಫೋನ್. ಅದಕ್ಕೆ ಹಿಂಗೆ ಮಾಡಬೇಡ. ಕಣ್ಣು ಮುಚ್ಚಿ ಮತ್ತು ಅಲ್ಲಿ ಒಳಗೆ ರೊಟ್ಟಿ ಮಾಡಕ್ಕೆ ಕಣ್ಣು ಮುಚ್ಚಿ ಇಲ್ಲಿ ಕೂತ್ಕೊಂಡು ಗಿತ್ತಿ ಎಲ್ಲರೇ ಅದ ನೆನಪು ಬರ್ತೈತಿ. ನಶಿಕನಾಗ ಎದ್ದು ಕುಂಡ್ರು ಮತ್ತು ಕೂತ ಬರೇ ಅದು ಇದು ವಿಚಾರ ಮಾಡ್ಲಕ್ಕೆ ಹೋಗ್ಬೇಡ. ಸುಮ್ಮ ಕುಂಡ್ರು, ಗಪ್ಪಗಾರ ಕುಂಡ್ರು. ಈಗ ಹುಡುಗರು ಅಳ್ತಿರ್ತಾವೆ, ಜಗಳ ಗಪ್ಪಗಾರ ಕುಂಡ್ರತ್ ನೀವೇ ಹೇಳ್ತೀರಿ ಅವ್ರಿಗೆ. ಹಂಗೆ ನಾವೆಲ್ಲ ಏನು ಮಾಡಬೇಕಾಗ್ಯದ, ನಮ್ಮ ಮನಸ್ಸಿಗೆ ಗಪ್ಪಗಾರ ಕುಂಡ್ರಪ್ಪ, ತಣ್ಣಗೆ ಕುಂಡ್ರು ಅಂತ ಹೇಳಬೇಕಾಗ್ಯದ. ಅವಾಗ ಮನಸ್ಸು ತಿಳಿ ಆಗ್ತೈತಿ. ನಾವು ಹಂಗಿಲ್ಲ. ಅದು ನೀರು ತಿಳಿಯಾಗಿತ್ತೋ ಇಲ್ಲ ಮತ್ತೆ ಎತ್ತುದು, ಅಳಿಗಾಡ್ಸೋದು, ಇಡೋದು, ತಿಳಿಯಾಗೈತೋ ಇಲ್ಲ ನೋಡೋದು ಮತ್ತೆ ಇಡೋದು. ಹಿಂಗೆ ನಾವು 1000 ವರ್ಷ ಮಾಡ್ರೂ ಮನಸ್ಸು ತಿಳಿಯಾಗಂಗಿಲ್ಲ. ಯಾರ್ಯಾರಿಗೆ ಏನೇನು ಬೇದಿದ್ನಿ ಅಂತ ನೆನಪು ಮಾಡ್ಕೋತ ಕೂತ್ರಿ ಅಂದ್ರೆ ಅವು ಬೇಗಳು ಮರಿಬೇಕು. ಹೆಂಗೆ? ಅದಕ್ಕೆ ಅದನ್ನೇನೂ ಮಾಡ್ಲಕ್ಕೆ ಹೋಗಬೇಡ, ಸುಮ್ಮ ತಣ್ಣಗೆ ಕುಂಟ್ರು. ಮಂಗ್ಯಗಳಿದ್ದು ಒಂದು 4 ಮಂಗ್ಯ ಇದ್ದು, ಒಬ್ಬ ದೊಡ್ಡ ರೈತ ಇದ್ದ. ಆ ರೈತನ ಹೊಲದಾಗ ಅವ ಬಾಳೆ ಗಿಡ ಹಚ್ಚಿದ್ದ. ದಿನ ಹೋಗು ಇವು ಅವು ಹಣ್ಣಾದದ್ದು ಮಾರ್ಬೇಕನ್ನವ ಅನ್ನೋದ್ರೊಳಗೆ ತಿಂದು ಬಂದುಬಿಡುವು. ಹತ್ತೋದೇನು ಕೆಲಸ. ಹಿಂಗಾದ ಕೂಡಲೇ ಅವಾಗ ರೈತಗೆ ದಯಾಳು ಇದ್ದವ
ಇವ್ಕೆ ತಿಳಿಸಿ ಹೇಳ್ಬೇಕು ಅಂತ ತಿಳ್ಕೊಂಡು ಏನು ಹೇಳ್ದ, ಒಂದು ದಿವ್ಸ 4 ಮಂಗ್ಯಗಳ್ನ ಮುಂದೆ ಕುಣಿಸ್ಕೊಂಡ. ಅವು ಕೇಳ್ತಿದ್ದು ಆಗಿನ ಕಾಲಕ್ಕೆ ಮಂಗ್ಯ, ಅದಕ್ಕೆ ಕುಣಿಸ್ಕೊಂಡು ಹೇಳಿದ ಏನಂತೇಳಿ, ನಿಮಗೆ ಬುದ್ಧಿ ಮಾತು ಹೇಳ್ತನು, ನೀವು ತಪ್ಪು ತಿಳ್ಕೊಬೇಡ್ರಿ, ನಾ ಹೇಳ್ದಂಗೆ ಮಾಡ್ತಿದ್ರೆ ಹೇಳ್ತನ ತಂದೆವು. ಹೇಳತ್ತಂದು ಅವು ಮಂಗ್ಯಗಳು. ಅಂದು ಕೂಡಲೇ ಅವ ಏನು ಹೇಳ್ದ, ನಂದು ಒಂದು 50-100 ಎಕರೆ ಜಮೀನು ಐತಿ, ನಿಮ್ಮ ಸಲುವಾಗಿ 4 ಎಕರೆ ಕೊಡ್ತೀನಿ, ಒಂದೊಂದು ಮಂಗ್ಯಾಕೆ 1 ಎಕರೆ, 4 ಎಕರೆ ನಿಮ್ಮ ಹೆಸರಲ್ಲೇನ ಹಚ್ತೀನಿ, ಮತ್ತು ಕಾಗದನೂ ಮಾಡ್ತೀನಿ, ರಿಜಿಸ್ಟ್ರ್ ಮಾಡ್ತೀನಿ, ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಎಲ್ಲ ಅದನ್ನು ಉತ್ತಾರ ತೆಗಿಸ್ಬಿಡ್ತೀನಿ ನಿಮ್ಮ ಹೆಸರು ಮೇಲೆ. ಏನು ತಲೆ ಕೆಡಿಸ್ಕೋಬೇಡ್ರಿ, ಮತ್ತು ಪೈಪ್ಲೈನ್ ಮಾಡ್ತನು, ಡ್ರಿಪ್ ಮಾಡ್ತನು, ಎಲ್ಲ ವ್ಯವಸ್ಥೆ ಮಾಡಿ ತಿಪ್ಪಿ ಗೊಬ್ಬರ ಸಹಿತ ನಾನು ಹಾಕಿ ಕೊಡ್ತೀನಿ. ಆ ಬಳಿಕ ನಾನು ಬಾಳೆ ಗಿಡದ ಸಸಿ ಹಚ್ಚಿ ಕೊಡ್ತೀನಿ. ನೀವೇನು ಮಾಡೋದು, ದಿನಂಪ್ರತಿ ನೀರು ಬಿಡೋದು, ಅದು ಬೆಳಿತೈತಿ, 1 ವರ್ಷದ ತನಕ ಬೆಳಿತೈತಿ, ನೋಡ್ಕೋತಿರೋದು ಅಷ್ಟೇ ಸುಮ್ಮ. ಆಯ್ತಂದು ಮಂಗ್ಯಗಳು ತಯಾರಾದು, 4 ಹೂ ಅಂದು. ಅವ ಎಲ್ಲ ಭೂಮಿ ತಯಾರು ಮಾಡಿದ, ಬಾಳೆ ಎಲ್ಲ ಹಚ್ಚಿದ, ಸಸಿಗಳನ್ನು ಹಚ್ಚಿದ ಬಳಿಕ 4 ದಿವಸ ಆಗಿತ್ತು. ಮಂಗ್ಯಗಳು ಇನ್ನು ಬೆಳೆ ಅವಲ್ಲ ಇವು ತಾವು. ಅವು ಕುತೂಹಲಿ ಎಂದ ಬಾಳೆಹಣ್ಣು ಬರ್ತಾವೆ, ಎಂದು ತಿಂದೆವು ನಮಗತ್ಲೆ. 2 ದಿವ್ಸ ಗುಡಿಗೆ ಹೋಗಿರಂಗಿಲ್ಲ, 2 ದಿವ್ಸ ಪ್ರವಚನಕ್ಕೆ ಬಂದಿರಂಗಿಲ್ಲ, ಇನ್ನೂ ದೇವ್ರ ಕಾಣುವಲ್ಲ ಅಂತ. ಹಂಗೆ ಮಂಗ್ಯಗಳು 4 ದಿವಸ ಆದ ಬಳಿಕ ವಿಚಾರ ಮಾಡ್ಲಿಕ್ಕೆ ಚಾಲೂ ಮಾಡಿದ್ವು, ಇನ್ನೂ ನಮಗೆ ಬಾಳೆಹಣ್ಣು ಬರುವಲ್ಲ, ಹೆಂಗೆ ಮಾಡೋದು. ಒಂದು ಮಂಗ್ಯ ಹೇಳ್ತು, ಕಿತ್ತು ನೋಡುನು, ಬೇರೆ ಬೆಳಿಲತ್ತೇವೋ ಇಲ್ಲೋ, ಹಚ್ಚೇದಿವು ಕರೆ, ಮತ್ತು ಬೆಳ್ಳತ್ತೇವೋ ಇಲ್ಲೋ ಕನ್ಫರ್ಮ್ ಬೇಕಲ್ಲ. ಒಂದು ಕಿತ್ತದ ನೋಡಿತು, ಬೇರೆ ಇನ್ನು ಮೊನ್ನೆ ಹಚ್ಚಿದಂಗೆ ಐತಿ, ಮತ್ತು ಹೊಳ್ಳೆ ಹಚ್ಚಿದು. ಆ ಬಳಿಕಿದು ಒಂದು ಕಿತ್ತೈತೆ, ಅವು 4 ಅವು ಉಳ್ಕಿದ್ದು ಇದ್ದು ಅವು ಕಿತ್ತು, ಮತ್ತೆ ಹಚ್ಚಿದು. ಆತು, ಆದ ಬಳಿಕ ಮತ್ತೆಲ್ಲ ಆತು. ಮುಂದೆ ಮತ್ತೆ 4 ದಿವಸ ಹೋತು, ಬೆಳೆಯವಲ್ಲು. ಮತ್ತೆ ನೋಡಿದು ಒಂದು ಕಿತ್ತು, ಹಿಂಗೆ ಬೇರಿನ್ನ ಏನೂ ಇಲ್ಲ. ದಿನಂಪ್ರತಿ ಹಿಂಗೆ ನಡೀತದು. ತಿಂಗಳಾದ ಬಳಿಕ ಅವ ಮಾಲಕ್ ಬಂದ, ರೈತ ಬಂದ, ಏನರೇ ಮಾಡ್ಲತ್ತೇವು ಮಂಗ್ಯಗಳು ಅಂತ ಬಂದ. ನೋಡಿದ ಬಾಳೆ ಪಡ ಎಲ್ಲ ಒಣಗಿಬಿಟ್ಟೈತಿ, ಮತ್ತು ಕಿತ್ತಿಟ್ರೆ ಅವ್ಯಾಕೆ ಉಳಿತಾವು, ಎಲ್ಲ ಒಣಗಿಬಿಟ್ಟದ. ಅವಾಗ ಅವ ಏನು ಮಾಡ್ಯಾರಿ, ಯಾಕೆ ಒಣಗಿದು, ಏನಪ್ಪ ನೀ ಎಲ್ಲ ಹೇಳುವ, ಅದು ಯಾವ ಬೆಳಿತಾವಿಲ್ಲೋ ಚೆಕ್ ಮಾಡಿದೆವು, ಅದಕ್ಕೆ ಹೆಂಗಾಗ್ಯಾವೋ ತಂದು. ಕಿತ್ತು ಹಚ್ಚೋದಿರಂಗಿಲ್ಲ, ಅದನ್ನು ಒಮ್ಮೆ ಏನು ಹಚ್ಚಿರ್ತೈತ್ಲ, ಮೇಲೆ ನೀರು ಹಾಕೋದು, ಅದು ಬೆಳಿತಾವೋ ಇಲ್ಲೋ ನೀವೇನು ಚೆಕ್ ಮಾಡಬೇಡ್ರಿ, ಅದ್ರ ಕೆಲಸ ಅವು ಮಾಡ್ತಿರ್ತಾವೆ. 1 ವರ್ಷ ಆದ ಬಳಿಕ ಹಣ್ಣು ಬರ್ತಾವೆ. ಅವಾಗ ಅವು ಒಂದು ನಾವು ಮಂಗ್ಯಗಳು ನಮಗೆ ತಿನ್ನೋದಷ್ಟು ಗೊತ್ತೈತಿ, ಬೆಳೆಸೋದು ಗೊತ್ತಿಲ್ಲ, ನೀನೇ ಬೆಳೆಸು ನಾವು ತಿತ್ತೀವೋ ತಂದು ಅವು ಮಂಗ್ಯಗಳು. ಹಂಗೆ ನಮ್ಮದೇನಾಗೈತಿ ಅಂದ್ರೆ, ಧ್ಯಾನ ಮಾಡು, ಜಪ ಮಾಡು, ಪೂಜಾ ಮಾಡು ಅಂದ ಬಳಿಕ 5 ನಿಮಿಷ ಕೂತಿರ್ತೀವಿ ಕಣ್ಣು ಮುಚ್ಚಿ, ಮೊಬೈಲ್ ರಿಂಗ್ ಆಗ್ತದೆ. ಎದ್ದಪ್ಪ ಬಾಳೆ ಗಿಡ ಕಿತ್ತು ಹಚ್ಚಲಕ್ಕೆ ಎದ್ದೆವು. 5 ನಿಮಿಷ ಕಣ್ಣು ಮುಚ್ಚಿ ಕೂತಿರಂಗಿಲ್ಲ, ಧ್ಯಾನಕ್ಕೆ ಕುಂಡ್ರು, ಸಮಯನೂ ನಸಿಕಿನಾಗ ಕುಂಡ್ರಬೇಕು. ಆದರೆ ಇವ ಯಾವಾಗ 7ಕ್ಕೆ ಕುಂಡಿರ್ತಾನೆ ಮುಂಜಾನೆ. ಅವರು 7ಕ್ಕೆ ಮನೆಗೆ ಹಾಲು ಹಾಕ್ಲಾಕ ಬರೋವರು, ಪೇಪರ್ ಕುಡ್ಲಾಕ ಬರೋವರು, ಏನು ಕೆಲಸ 108 ಕೆಲಸ ಅವರೆಲ್ಲ ಬರ್ತಿರ್ತಾರೆ. ಅದಕ್ಕೆ ಮನುಷ್ಯನೇ ಕಿತ್ತು ಹಚ್ಚಲಾಕ ಹೋಗಬೇಡ ಬಾಳೆ ಗಿಡ. ನಿನ್ನ ಮನಸ್ಸು ಶಾಂತ ಆಗ್ಬೇಕಾಗೈತಿಲ್ಲೋ, ಯಾರ್ಯಾರಿಗೆ ಏನೇನು ಬೇದದಿ, ಏನೇನು ಜಗಳ ಆಗೈತಿ, ನನ್ನ ಮನಸ್ಸಿನಾಗ ಹೊಲಸು ಏನೈತಿ, ಮತ್ತೇನ ತಿರುಗಿ ನೋಡ್ಲಕ್ಕೆ ಹೋಗಬೇಡ. ತಿಪ್ಪಿ ಒಳಗೆ ಏನಾರೇ ಚಲೋ ಐತತ್ ನೋಡ್ಲಕ್ಕೆ ಹೋದ್ರೆ ಏನಾರ ಸಿಗ್ತೈತೆ, ಏನಲ್ಲಿ ಕಸಾನ ಇರ್ತೈತಿ. ಹಂಗೆ ನಿನ್ನ ಮನಸ್ಸಿನಲ್ಲಿ ಏನೇನೈತ್ಲ ಅದು ಹೊಂಟೈತೊಮ್ಮೆ ಹೋಗ್ಲಿ, ಅದು ಮನಸ್ಸಿನಾಗ ಬಂದ ಅದ್ರ ಕಡೆ ಲಕ್ಷ್ಯ ಕೊಡಬೇಡ. ಅವಾಗ ನಿನ್ನ ಮನಸ್ಸು ಸ್ವಚ್ಛ ಆಗ್ತೈತಿ.
ನಾವೆಲ್ಲ ಏನಾಗಬೇಕು? ಸತ್ಯನಿಷ್ಠರಾಗಬೇಕು. ಅವಾಗ ಏನಾದರೂ ದೇವರ ದಾರಿ ನಮಗೆ ಸಿಗ್ತದ. ಇಲ್ಲಿಲ್ಲಂದ್ರೆ 100 ವರ್ಷದ ಜೀವನ ಪುಕ್ಕಟೆಯಾಗಿ ಹೋಗಿಬಿಡ್ತದೆ, ಹಂಗೆ ಹಾಳಾಗಿ ಹೋಗ್ತದೆ. ಅದಕ್ಕೆ ನಮ್ಮ ಜೀವನ ಸತ್ಯನಿಷ್ಠವಾಗಿರಬೇಕು, ನಾವು ಸತ್ಯವಂತರಾಗಿರಬೇಕು. ಆವಾಗ ನಮಗೆ ಜೀವನಕ್ಕೊಂದು ಬೆಲೆ ಬರ್ತದೆ. ಅದರ ಕುರಿತಾದ ಒಂದು ತತ್ವಪದ. ಸತ್ಯವಂತರ ಸಂಗವಿರಲು ತೀರ್ಥವೇತಕ್ಕೆ, ನಿತ್ಯ ಜ್ಞಾನಿಯಾದ ಮೇಲೆ ಭ್ರಾಂತಿಯೇತಕ್ಕೆ, ಭ್ರಾಂತಿಯೇತಕ್ಕೆ. ಸತ್ಯವಂತರ ಸಂಗವಿರಲು ನಿತ್ಯ ಜ್ಞಾನಿಯಾದ ಮೇಲೆ ಭ್ರಾಂತಿಯೇತಕ್ಕೆ, ಭ್ರಾಂತಿಯೇತಕ್ಕೆ. ಸತ್ಯವಂತರ ಸಂಗವಿರಲು ತೀರ್ಥವೇತಕ್ಕೆ, ತೀರ್ಥವೇತಕ್ಕೆ. ತಾನು ಉಣ್ಣದ ಪರರಿಗಿಕ್ಕದ ಧನವಿದ್ದೇತಕ್ಕೆ, ತಾನು ಉಣ್ಣದ ಪರರಿಗಿಕ್ಕದ ಧನವಿದ್ದೇತಕ್ಕೆ. ಮಾನಹೀನ ನಾಗಿ ಬಾಳ್ವ, ಮಾನಹೀನ ನಾಗಿ ಬಾಳ್ವ ಮನುಜನೇತಕ್ಕೆ. ಜ್ಞಾನವಿಲ್ಲದೆ 100 ಕಾಲ ಬದುಕಲೇತಕ್ಕೆ. ಗೆಲುವಾಯಿತು. ವಿಜಯಶ್ರೀ ಒಲದದ್ದೆ ಯಾರಿಗೆ ಅಂದ್ರೆ ಪಾಂಡವರಿಗೆ. ಯಾಕೆ ಅಂದ್ರೆ ಕೃಷ್ಣ ಪರಮಾತ್ಮ ಯಾವತ್ತಿಗೂ ಸುಳ್ಳಿನ ಪಕ್ಷದಲ್ಲಿರುವಂಥವನಲ್ಲ, ಸತ್ಯದಲ್ಲಿರ್ತಾನೆ ಕೃಷ್ಣ. ಆದ್ದರಿಂದ ಮನುಷ್ಯನೇ, ನೀನು ಯಾವ ಕಾರಣಕ್ಕೂ ಕೂಡ ಏನು ಮಾಡಬೇಡ, ಸುಳ್ಳಿನ ಪಕ್ಷವನ್ನು ಹಿಡ್ಕೋಬೇಡ. ತ್ರಾಸಾಗಲಿ, ಆದರೆ ಸತ್ಯದ ದಾರ್ಯಾಗ ಇರೋದು, ಸತ್ಯದ ಪಕ್ಷದಾಗನೇ ಇರೋದು. ಅವರಿಗೆ ತಿಳಿಲಿಲ್ಲೇನು? ಭೀಷ್ಮಾಚಾರ್ಯ ಧರ್ಮದ ಮಹಾಜ್ಞಾನಿಯಾತ, ಧರ್ಮದ ಜ್ಞಾನ ಅವನಲ್ಲಿ ಸಾಗರದಷ್ಟಿತ್ತು ಅಂತ ಭೀಷ್ಮಾಚಾರ್ಯ. ಆದರೆ ಯಾರ ಕಡೆಗೆ ನಿಲ್ಲಬೇಕಂತ ಅವಗೂ ತಿಳಿಲಿಲ್ಲ ಭೀಷ್ಮಾಚಾರ್ಯನಿಗೆ. ದ್ರೋಣಾಚಾರ್ಯ ಮಹಾಬಿಲ್ವಿದ್ಯಾ ಪ್ರವೀಣ ಆಚಾರ್ಯ ಗುರುವಾಗಿದ್ದ, ಅವನಿಗೂ ತಿಳಿಲಿಲ್ಲ ನಾ ಕೃಷ್ಣನ ಕಡೆ ಇರಬೇಕೋ ಏನ ಈ ಕೌರವರ ಕಡೆಗೆ ಇರಬೇಕಂತ ಅವಗೂ ತಿಳಿಲಿಲ್ಲ. ಕುಲಗುರುವಾದಂಥ ಕೃಪಾಚಾರ್ಯನಿಗೆ ತಿಳಿಲಿಲ್ಲ, ಅಶ್ವತ್ಥಾಮನಿಗೆ ತಿಳಿಲಿಲ್ಲ, ಕರ್ಣನಿಗೆ ತಿಳಿಲಿಲ್ಲ. ಅಂದ ಬಳಿಕ ಮನುಷ್ಯನೇ ನೀ ಯಾವ ಲೆಕ್ಕ ಅಂಥವ್ರಿಗೆ ತಿಳಿದಿಲ್ಲ. ಈಗಾದ್ರೂ ನ್ಯಾಯ ಅದು ಇದು ಏನರ ಪ್ರಸಂಗ ಬತ್ತು ಅಂದ್ರೆ ನಾವು ಜನ ಯಾವ ಕಡೆ ಹೆಚ್ಚಿರ್ತಾರೆ ಆ ಕಡೆ ಹೋಗಿಬಿಡ್ತೀವಿ. ಆ ಕಡೆ ಮತ್ತು ಕುರಿಗಳ ಸಂಖ್ಯೆ ಹೆಚ್ಚಿರ್ತೈತಿ, ಆ ಕಡೆ ಭಾಳ ಮಂದಿ ಹೋಗ್ತಾರೆ. ಸಿಂಹ ಯಾವಾಗಲೂ ಒಂದ ಅಡ್ಡಾಡ್ತಿರ್ತೈತಿ. ಆದ್ರೆ ಕುರಿ ಭಾಳ ಅದಾವ ಅಂದ ಕೂಡಲೇ ಅದರ ಪಕ್ಷಕ್ಕೆ ಜಯ ಆಗ್ತೈತಿ ಏನು? ಇಲ್ಲ. ಗೊಳ್ಳು ಚುನುಮುರಿ ಭಾಳ ಇರ್ತಾವೆ, ಕಾರ್ಯಕ್ಕೆ 4 ಇರ್ತಾವೆ. ನೀವು ಒಂದು ಚೀಲ ಚುನುಮುರಿ ತಿಂದರೂ ತಾಕತ್ತು ಬರಂಗಿಲ್ಲ. 4 ಕಾರ್ಯಕ್ಕೆ ತಿಂದವ ಪೈಲ್ವಾನ ಹಿಂದೆ ಕೇಸರಿ ಅನಿಸ್ಕೋತಾನೆ, ಗದಾ ತರ್ತಾನೆ ಬೆಳ್ಳೆದು. ಯಾಕೆ? ಅದರಾಗ ತಾಕತ್ತೈತಿ, ಇದ್ರಾಗ ತಾಕತ್ತಿಲ್ಲ. ಹಾಗೆ ಯಥೋ ಧರ್ಮಸ್ತಥೋ ಜಯ, ಇದೊಂದು ಮಹಾವಾಕ್ಯ. ಎಲ್ಲಿ ಧರ್ಮ ಐತ್ಲ ಅಲ್ಲಿ ಜಯ ಅದ, ಅಧರ್ಮ ಇದ್ದಲ್ಲಿ ಜಯ ಇಲ್ಲ. ಇವ ಧೃತರಾಷ್ಟ್ರ ಮಹಾರಾಜ ಕೌರವರ ಅಪ್ಪ, ಅವ ಪ್ರಶ್ನೆ ಕೇಳಿದ. ಭಗವದ್ಗೀತಾದ ಕೊಟ್ಟ ಕೊನೆಗೆ
ಸಂಜಯನಿಗೆ ಪ್ರಶ್ನೆ ಕೇಳಿದ, ನಿನ್ನ ಪ್ರಕಾರ ಹೇಳಿ, ನೀನು ಅವ್ರದ್ದು ಬ್ಯಾಡ್ ನಮಗತ್ತಂದವ. ನಿನ್ನ ಪ್ರಕಾರ ಹೇಳು, ನಿನಗೀಗ ವ್ಯಾಸ ಮಹರ್ಷಿಗಳು 3ನೆಯ ದೃಷ್ಟಿಯನ್ನು ಕೊಟ್ಟಾರ, ಜ್ಞಾನ ದೃಷ್ಟಿಯನ್ನು ಕೊಟ್ಟಾರ. ಆ ಜ್ಞಾನದ ದೃಷ್ಟಿಯಿಂದ ನೋಡಿ ಸಾರಾಸಾರ ವಿಚಾರ ಮಾಡಿ ಅಳದ ತೂಗಿ ಒಂದು ನಿರ್ಣಯ ಹೇಳು, ಯಾರು ಗೆಲ್ತಾರೆ ಇಬ್ಬರು ಪೈಕಿ, ಕೌರವ್ರಿಗೆ ಗೆಲ್ತಾರೋ ಏನು ಪಾಂಡವ್ರಿಗೆ ಗೆಲ್ತಾರೆ ಹೇಳಂತ ಕೇಳಿದವ. ಆವಾಗ ಸಂಜಯ ಒಂದು ಮಾತು ಹೇಳಿದ. ಏನು ಹೇಳಿದ ಅಂದ್ರೆ, ನಾನು ಅಳದ ತೂಗಿ ನನ್ನ ಸ್ವಚ್ಛ ಮನಸ್ಸಿನಿಂದ ವ್ಯಾಸ ಮಹರ್ಷಿಗಳ ಕೃಪಾ ಪ್ರಸಾದದಿಂದ ಪರಮಾತ್ಮನ ಕೃಪೆಯಿಂದ ಹೇಳೋದಾಯಿತು ಅಂದ್ರೆ, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ ವಿಜಯೋ ಭೂತಿ ಧ್ರುವಾನೀತಿರ್ಮಥಿರ್ಮಮ. ಈ ಯುದ್ಧದ ನಿರ್ಣಯ ಏನಾಗ್ತೈತೆ ಅಂದ್ರೆ, ಎಲ್ಲಿ ಯೋಗೇಶ್ವರನಾದಂಥ ಪರಮಾತ್ಮ ನಿಂತಾನಲ್ಲ, ಯಾವ ಪಕ್ಷದಲ್ಲಿ ಗಾಂಧೀವ ಧನುರ್ಧಾರಿಯಾದಂಥ ಅರ್ಜುನ ನಿಂತಾನಲ್ಲ, ಅಲ್ಲಿಯೇ ಶ್ರೀ ಅಂದ್ರೆ ಸಕಲ ಸಂಪತ್ತು, ವಿಜಯ ಅವನಿಗೆ ಯಶಸ್ಸು ಸಿಗುವುದು, ಭೂತಿ ಸಮಸ್ತ ಸಿದ್ಧಿಗಳು, ಸಮಸ್ತ ಯಶಸ್ಸು, ವಿಜಯ ಶ್ರೀ ಯಾರಿಗೆ ಒಲಿತದ ಅಂತ ಕೇಳಿದ್ರೆ ಪಾಂಡವರಿಗೆ ಒಲಿತದನೇ ಹೊರತು ಕೌರವರಿಗೆ ಒಲಿಯುವುದಿಲ್ಲ ಅಂತ ಸಂಜಯ ಹೇಳಿದ. ಗೆದ್ದಿತ್ತು ಯಾವುದು? ಸತ್ಯ ಗೆದ್ದಿತ್ತು. ಜಯ ಯಾವುದಕ್ಕೆ ಸಿಕ್ತು? ಸತ್ಯಕ್ಕೆ ಸಿಕ್ತು. ಹೀಗಾಗಿ ನಾವೆಲ್ಲ ತಿಳ್ಕೋಬೇಕು. ಈಗ ನಾವೆಲ್ಲ ಯಾವ ಯುಗದಾಗದೀವಿ? ಕಲಿಯುಗದೊಳಗದೀವಿ. ಈಗಂತೂ ಸುಳ್ಳು ಹೇಳೋ ಮಂದಿನ ಹುಡುಕಾಡುವ ಅವಶ್ಯಕತೆ ಇಲ್ಲ. ಎಲ್ಲ ಮಂದಿ ಅದ, ಒಟ್ಟು ಹೆಚ್ಚು ಕಡಿಮೆ ದೀಪ ಹಚ್ಚಿ ಹುಡುಕ್ಯಾಡ್ರನ ಎಲ್ಲರೇ ಒಬ್ಬ ದೇವರುಷ ಅಂತ ಮನುಷ್ಯ ಮಹಾತ್ಮರಂಥವ್ರು ಭಾಳ ಕಡಿಮೆ ಸಿಗ್ತಾರೆ. ನಾವೆಲ್ಲ ಏನಾಗಿದ್ದೀವಿ? ಏನೇನೋ ನೋಡಿ, ಏನೇನೋ ಕೇಳಿ, ಏನೇನೋ ಮಾತಾಡಿ, ಯಾರದರೆ ಪುಕ್ಕಟ ತಿಂದು ಸತ್ಯನಿಷ್ಠಾನ ಹೋಗಿಬಿಟ್ಟೈತೆ ನಮ್ಮಲ್ಲಿ. ಉಳ್ದತ್ತೇನೆ ಏನಾರೆ. ಹಿಂಗ ಚೀನಾ ದೇಶದಲ್ಲಿ ಒಬ್ಬ ಚಕ್ರವರ್ತಿ ಮಹಾರಾಜ ಇದ್ದ. ಅವನಿಗೆ ಮಕ್ಕಳಿರಲಿಲ್ಲ. ಮತ್ತು ಹಿಂದಿನ ಕಾಲಕ್ಕೆ ಪದ್ಧತಿ ಏನಿತ್ತು? ರಾಜ ಅವನ ನಂತರ ಅವನ ಮಗ ರಾಜ ಆಗ್ತಿದ್ದ, ಅವನ ನಂತರ ಅವನ ಮಗ ಆಗ್ತಿದ್ದ. ವಂಶ ಪಾರಂಪರ್ಯ ಇತ್ತು. ಅವಾಗ ಅವ ರಾಜ ಒಂದು ವಿಚಾರ ಮಾಡಿದ. ಒಂದು ಡಂಗುರ ಹೊಡಿಸಿದ ಊರಾಗ, ಅಂದ್ರೆ ಅವನ ರಾಜ್ಯದಲ್ಲಿ ಮಂತ್ರಿಗಳಿಗೆಲ್ಲ ತಿಳಿಸಿದ. ಏನು ಹೇಳಿದ? ನಿಮ್ಮ ಮಕ್ಕಳನ್ನ ರಾಜನ ಮಾಡ್ತೇನೆ, ಒಂದು ಕಂಡೀಷನ್, ಒಂದು ಷರತ್ತೇನು ಅಂದ್ರೆ, ನೀವು ಎಲ್ಲರೂ ನಾಳೆ ಬರೋ ಮುಂದೆ ನಿಮ್ಮ ಮಕ್ಕಳನ್ನು ಕರ್ಕೊಂಬರ್ಬೇಕು. ನೀವು ಕರ್ಕೊಂಡು ಬರ್ಬೇಕು ಮತ್ತು ನಾಳೆ ಇಲ್ಲಿ ಪ್ರವಚನಕ್ಕೆ. ಯಾಕಂದ್ರೆ ನಿಮ್ಮ ಮಕ್ಕಳ ಧರ್ಮದ ಸಂಸ್ಕಾರವನ್ನು ಕಲಿತರೆ ಮಾತ್ರ ಈ ದೇಶವು ಅಜರ ಅಮರವಾಗಿ ಉಳಿತದ, ಅಧ್ಯಾತ್ಮ ವಿದ್ಯೆಯೂ ಉಳಿತದ, ನಿಮ್ಮ ಮನೆ ಸಮಾಧಾನ ಶಾಂತಿಗಳಿಂದ ತುಂಬಿ ತುಳುಕ್ತದೆ. ಮಕ್ಕಳ ಅಧ್ಯಾತ್ಮವನ್ನು ಕಲಿತರು ಅಂದ್ರೆ ಅವಾಗ ಮಕ್ಕಳನ್ನು ಕರ್ಕೊಂಡು ಬರಬೇಕು ಅಂತ ಹೇಳಿದ್ರು. ಎಲ್ಲ ತಂದೆ ತಾಯಂದಿರು, ಮಂತ್ರಿ ಮಹೋದಯರು, ಅಧಿಕಾರಿಗಳು, ಸೇನಾಪತಿಗಳು, ಸೈನಿಕರು, ಪ್ರಜೆಗಳು ಎಲ್ಲರೂ ಕೂಡ ತಮ್ಮ ಮಕ್ಕಳನ್ನು ಕರ್ಕೊಂಬಂದರು. ಆವಾಗ ರಾಜ ಒಂದು ಕಂಡೀಷನ್ ಏನು ಅಂದ್ರೆ, 1 ವರ್ಷದ ಸಮಯ, ನಿಮಗೆಲ್ಲರಿಗೂ ನಾನು ಬೀಜಗಳನ್ನು ಕೊಡ್ತೀನಿ, ಹೂವಿನ ಬೀಜ ಕೊಡ್ತೀನಿ. 1 ವರ್ಷದ ಸಮಯದಲ್ಲಿ ನೀವು ಎಲ್ಲರೂ ಅದನ್ನು ಬೆಳೆಸ್ಬೇಕು. ಚಲೋ ಹೂವು ಯಾರು ಬೆಳೆಸ್ತಿರ್ಲ ಅವ್ರಿಗೆ ನಾ ರಾಜ ಮಾಡ್ತೀನಿ. ಅವ್ರ ಮಕ್ಕಳನ್ನು ಈ ನನ್ನ ರಾಜಗದ್ದುಗೆಯ ಮೇಲೆ ಕೂಡ್ರಿಸಿ ಪಟ್ಟಾಭಿಷೇಕ ಮಾಡಿ ಅವನಿಗೆ ರಾಜ ಕಿರೀಟವನ್ನು ತೊಡಸ್ತೀನಿ ಅಂತ ಹೇಳಿದ. ಎಲ್ಲರಿಗೂ ಬೀಜಗಳನ್ನು ಕೊಟ್ಟ. ಅವಾಗ ಎಲ್ಲರಿಗೂ ಹುರುಪ, ಸಾಯುತಕ ದುಡಿಯುವುದೇನದು? 1 ವರ್ಷ ನಾವು ಚಲೋ ತಂಗಿದ್ದು 1 ಗಿಡ ಬೆಳೆಸಿದ್ರೆ ಏನು ರಾಜನ, ನಮ್ಮ ಮಗನ ರಾಜ ಆಗ್ತಾನೆ, ಮುಂದೆ ನಾವ ಇಡೀ ರಾಜ್ಯವನ್ನು ಆಳವರು ಅಂತ ಎಲ್ಲರಿಗೂ ಕನಸು ಬಿತ್ತು. ಈಗ ನಿಮ್ಗೆ ಇಲ್ಲಿ ಬೇವನೂರಿಗೆ ಬಂದು ಪ್ರಧಾನಮಂತ್ರಿ ಹುದ್ದ ಕುಲ್ಲ ಆಗೈತಿ.
ಅದಕ್ಕೆ ಬೇವನೂರು ಅವ್ರು ಯಾರಿಗೆ ಆರಿಸ್ತಾರಲ್ಲ ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಮಾಡೋದು ಅಂತ ಇಟ್ಟ ಒಂದು ಸುದ್ದಿ ಬರಲಿ ಊರಿಗೆ. ನೋಡ್ರಿ ಯಾರೇ ಮಕ್ಕೊಂಡ್ರೆ ಕೇಳ್ರಿ ಮುಂದೆ. ಹಂಗೆ ಅಲ್ಲಿ ಅವಾಗೇನಾಯಿತು ಅಂದ್ರೆ ಎಲ್ಲರಿಗೂ ಬೀಜಗಳನ್ನು ಕೊಟ್ಟ ಮಹಾರಾಜ. ಎಲ್ಲರೂ ಹೋದರು. ಮರುದಿವಸದಿಂದ ಚಲೋ ಕುಂಡಲ, ಮಣ್ಣಿನ ಕುಂಡಲ, ಅದರೊಳಗೆಲ್ಲ ತಿಪ್ಪಿ ಗೊಬ್ಬರ ಹಾಕಿದ್ರು, ಮತ್ತು ತೆಂಗಿನ ಜುಟ್ಟಿಂದ ಇದನ್ನು ಹಾಕಿದ್ರು. ಎಲ್ಲ ಚಲೋ ತಂಗೆ ವ್ಯವಸ್ಥೆ ಮಾಡಿ ಉಸುಕದು ಹಾಕಿ ಮಾಡಿ ನರ್ಸರಿಯಾಗಿ ಬಳಸಂಗಿಲ್ಲ, ಅದಕ್ಕೆ ಭಾರಿ ಬೆಳೆಸ್ರಿ ಎಲ್ಲರೂ. ನಂದು ಚಲೋ ಬೆಳೆದೈತಿ, ನಿಂದು ಚಲೋ ಬೆಳೆದೈತಿ. ಒಂದು ವರ್ಷ ಆತು. ಮತ್ತೆ ರಾಜ ಹೇಳ್ದ, ಈ ದಿವಸ ಎಲ್ಲರೂ ಅರಮನೆಗೆ ತೊಗೊಂಬರ್ಬೇಕು ನಿಮ್ಮ ಹೂವಿನ ಕುಂಡಲವನ್ನು ಅಂತ ಹೇಳ್ದ. ಎಲ್ಲರೂ ತೊಗೊಂಡು ಬಂದರು. ರಾಜ ಒಂದರಿಂದ ಒಂದು ನೋಡ್ಕೋತೆಲ್ಲ ಹೋದ. ಒಬ್ಬನಿಕ್ಕಿಂತ ಒಬ್ಬ ಚಲೋ ಬೆಳೆಸ್ಯಾನ. ಯಾವಾಗ ರಾಜ ಮಾಡೋದು? ಯಾರನ್ನ ಮಕ್ಕಳನ್ನ ರಾಜ ಮಾಡೋದು? ಇವಂದು ನೋಡೋದ್ರೊಳಗೆ ಅವಂದು ಇವನಿಗೆ ಒಂದು ಗೇಣೆ ಎತ್ತರ ಆಗೈತಿ, ಇನ್ನೂ 4 ಹೂ ಹೆಚ್ಚಿಗೆ ಆಗ್ಯಾವ. ಎಲ್ಲ ನೋಡ್ಕೋತ ಹೋದ. ಕೊನೆಗೆ ಅವನ ಅಂಗರಕ್ಷಕ ಒಬ್ಬಿದ್ದ, ಸೇವಕ. ಅವ ಭಾಳ ಪ್ರಾಮಾಣಿಕದ್ದ. ಅವನ ಮಗನೂ ಕರ್ಕೊಂಬಂದಿದ್ದ. ಅವನದು ಒಂದು ಕುಂಡಲ ಇತ್ತು. ಅಲ್ಲಿ ನೋಡಿದ್ರೆ ಹೂ ಇಲ್ಲ, ಗಿಡ ಇಲ್ಲ, ಏನೂ ಇಲ್ಲ, ಬರೀ ಮಣ್ಣು ಅಟ್ಟ ಇತ್ತು. ಅವಾಗ ಅವ ಅಳ್ಕೋತ ನಿಂತಿದ್ದ. ಎಲ್ಲರದು ಬೆಳೆದಿದ್ದು, ಇವಂದು ಬೆಳೆದಿದ್ದಿಲ್ಲ. ರಾಜ ಯಾಕೆ ಕಳ್ಳಾಗ್ತಿದೆವು ಅಂತ ಕೇಳಿದ. ಏನು ಮಾಡೋದ್ರಿ ಮಹಾರಾಜರೇ, ನಮ್ಮಿಂದ ಬೆಳೆಸ್ಲಕ್ಕಾಗಲಿಲ್ಲ. ಅವಾಗ ರಾಜ ಅವನ ಕಣ್ಣೀರು ಒರೆಸಿದ, ಬೆನ್ನು ಚಪ್ಪರಿಸಿ ಅವನ ಮಗನ್ನ ನೇರವಾಗಿ ಕರ್ಕೊಂಡು ಹೋದ. ಇಡೀ ಪ್ರಜೆಗಳು, ಮಂತ್ರಿಗಳು, ಸೈನಿಕರು, ಸೇನಾಪತಿಗಳ ನಡು ಆ ಅಂಗರಕ್ಷಕೇನಿದ್ದ ಅವನ್ನ ಮತ್ತು ಅವನ ಮಗನ್ನ ಇಬ್ಬರನ್ನೂ ಕರ್ಕೊಂಡು ಹೋದ. ಆ ಅಂಗರಕ್ಷಕನ ಮಗ ಏನಿದ್ಲ ಅವನ್ನ ರಾಜಗದ್ದುಗೆ ಮ್ಯಾಲೆ ಕುಂಡ್ರಿಸಿದ. ಅಷ್ಟರೊಳಗೆ ಇನ್ನು ಕಿರೀಟ ಹಾಕೇ ಬಿಡ್ತಾನ ಅನ್ನೋದ್ರೊಳಗಾಗಿ ಪ್ರಜೆಗಳು, ಮಂತ್ರಿಗಳು, ಸೈನಿಕರು, ಸೇನಾಪತಿ ಎಲ್ಲರೂ ಆಬ್ಜೆಕ್ಷನ್ ಮಾಡಿದರು, ಆಕ್ಷೇಪಣೆ ಮಾಡಿದರು. ತಡೀರಿ, ಯಾಕೆ ಇಟ್ಟ್ಯಾಕ ಮೊಸರು ಮಾಡ್ಲತ್ತೇ? ನಾವು ಗಿಡ ಬೆಳೆಸಲಾರ್ದವನು ನೀವು ಓದಲ್ಲಿ ಸಿಂಹಾಸನದ ಮೇಲೆ ಕೂಡಿಸ್ಲತ್ತೇರಿ. ನಾವಿಟ್ಟೆಲ್ಲ ಬೆಳೆಸಿದವರು, ನಾವು ಸುಮ್ಮ ಕೂತದೆ, ಅವನ್ಯಾಂಗೆ ನೀವು ಕೂಡಿಸ್ತೀರಿ ಅಂತ ಕೇಳಿದರೆ ಎಲ್ಲರೂ. ರಾಜ ಅಂದ, ಅದಕ್ಕೆ ಉತ್ತರ ನನ್ನ ಕಡೆ ತಯಾರೈತಿ, ಹೇಳ್ತೀನಿ ಕೇಳ್ರಿ ಅಂತಂದವ. ಏನಪ್ಪ, ನಾ ಏನು ಹೋದ ವರ್ಷ ನಿಮಗೆ ಎಲ್ಲರಿಗೂ ಕರೆದು ಬೀಜ ಕೊಟ್ಟಿದ್ನಿಲ್ಲ, ಅವು ಹುರಿದು ಕೊಟ್ಟಿದ್ನ ಬೀಜ ಹೆಂಗೆ ಮಾಡಿ ಕೊಟ್ಟಿದ್ನಿ? ತೆವ್ಯಾಗ ಹುರ್ಸಿದ್ನ ಅತ್ತನ್ ಚಲೋ ತಂಗಿ ಒಟ್ಟ ನಾಟಬಾರ್ದವು. ಅಂಥ ಬೀಜ ಕೊಟ್ರೂ ನೀವೆಲ್ಲ ಬೆಳೆಸ್ಕೊಂಡು ಬಂದರೆ ಅಂದ ಬಳಿಕ ಇವು ಬ್ಯಾರೆ ಬೀಜ ಅದಾವು, ನಾ ಕೊಟ್ಟ ಬೀಜ ಅಲ್ಲ ಅಂದ ಬಳಿಕ ನಿಮ್ಮನಂಗೆ ರಾಜ ಮಾಡ್ಲಿಕ್ಕಾಗ್ತೈತಿ. ಅವಾಗ ನಾ ಕೊಟ್ಟ ಬೀಜವನ್ನೇ ಅವ ಹಾಕ್ಯಾನ, ಅದು ನಾಟಿಲ್ಲ ಅಂದರೆ ಏನು? ನಿಮಗೆ ಏನರೇ ಮಾಡಿ ಒಟ್ಟು ರಾಜಗದ್ದುಗೆ ಮೇಲೆ ಕುಂಡ್ರದು ಬೇಕಾಗೈತೆ ಹೊರತು ರಾಜಾಜ್ಞೆಯನ್ನು ಪಾಲಿಸುವುದಾಗಲಿ ಸತ್ಯನಿಷ್ಠೆಯಾಗಲಿ ನಿಮಗೆ ಬೇಕಾಗಿಲ್ಲ ಅಂದ ಬಳಿಕ ನಾಳೆ ರಾಜ್ಯವನ್ನು ತುಡುಗು ಮಾಡ್ಲಿಕ್ಕೆ ನೀವೇನು ಹಿಂದೆ ಸರಿಯವ್ರಲ್ಲ. ಅದಕ್ಕೆ ನಿಮ್ಮನ್ನು ರಾಜ ಮಾಡ್ಲಿಕ್ಕಾಗೋದಿಲ್ಲ. ಪ್ರಾಮಾಣಿಕವಾಗಿರುವಂಥ ಈ ಹುಡುಗನನ್ನು ರಾಜ ಮಾಡಿದ್ನಿ ಅಂದರೆ ಇವ ಈ ರಾಜ್ಯದ ಬೊಕ್ಕಸದಿಂದ ಒಂದು ಪೈಸಾ ಸಹಿತ ತುಡುಗು ಮಾಡೋದಿಲ್ಲ. ಇವನ ಕೈಯಲ್ಲಿ ನನ್ನ ರಾಜ್ಯ ಬೆಳಿತೈತಿ ಅನ್ನೋ ವಿಶ್ವಾಸ ನನಗದ. ಅದಕ್ಕೆ ಇವನ ರಾಜ ಮಾಡ್ತೀನಿ, ನೀವೆಲ್ಲ ಏನು ಓದು ಮನೆ ಮುಂದಿಡ್ರಿ, ಅವ್ರು ನಡಿತೈತೆ ಅಂತ ಹೇಳಿದವ. ನಾವು ಹೆಂಗದೀವಿ? ಇದ ಪೈಕಿ ಇದೀವಿ ತುಸು. ಸತ್ಯಮೇವ ಜಯತೆ ನ ಅನೃತಂ. ಗೆಲ್ಲುವುದು ಯಾವುದು? 1000 ಮಂದಿ ಬೆಳೆಸ್ಕೊಂಬಂದಿದ್ರೆ ಗೆದ್ದಿತ್ತು ಯಾವುದು? ಯಾವೊಂದು ಸತ್ಯತ್ಲ ಅವಾಗ ರಾಜಗದ್ದುಗೆ ಸಿಕ್ಕಿತು ಹೊರತು ಸುಳ್ಳಿನವ್ರಿಗೆ ಸಿಗಲಿಲ್ಲ. ನಾವು ಏನು ಮಾಡ್ತೀವಿ? 2 ಭಟ್ರು ಇರ್ತಾವಂದ್ರೆ ಒಮ್ಮೆ ಹಿಂಗೆ ಮಾಡ್ತೀವಿ, ಒಮ್ಮೆ ಹಿಂಗೆ ಮಾಡ್ತೀವಿ. ಉಗುಳು ಈ ಕಡೆ 10,000 ಅದೀವಿ ನಾವು.
ಹಿಂಗ ಆಯಿತು ಅಂದ್ರೆ ನೀ ಸಾಯಿತಕ ಗುಡಿಗೆ ಹೋಗು, ದೇವ್ರೇನು ಭೇಟಿಯಾಗಂಗಿಲ್ಲ. ಬೇಕಾದ ಮಾಡಿ ದೇವ್ರಂತರ ಒಂದೇ ಒಂದು ಮೀಟ್ರ್ ಅದ, ಅದು ಸತ್ಯದ ಮೀಟ್ರ್. ಅದನ್ನು ಹಚ್ಚಾಳದ ಅಂದ್ರೆ ನಾವೆಲ್ಲ ಫೇಲ್ ಆಗ್ತೀವಿ, ಸತ್ಯ ಒಂದು ಉಳಿತೈತಿ. ಆದ್ದರಿಂದ ಮನುಷ್ಯನೇ ನೀ ಏನಾಗಬೇಕು? ಸತ್ಯನಿಷ್ಠನಾಗಬೇಕು, ಪ್ರಾಮಾಣಿಕನಾಗಬೇಕು, ಧರ್ಮದ ದಾರಿ ಸತ್ಯದ ದಾರಿಯನ್ನು ಹಿಡಿಬೇಕು. ಆವಾಗ ನಿನಗೆ ಸಮಾಧಾನ, ಶಾಂತಿ, ದೇವದರ್ಶನ ಎಲ್ಲವೂ ಆಗ್ತದ ಅಂತ ಮಹಾತ್ಮರು ಹೇಳ್ಯಾರ. ಆದರೆ ನಾವು ಈಗ ಸದ್ಯ ಹಿಡಿದ ದಾರಿ ಯಾವುದೈತಿ? ಅಷ್ಟು ಪ್ರಾಮಾಣಿಕವಾಗಿಲ್ಲ. ಮತ್ತೆಲ್ಲರೂ ಹಂಗದಾರ ಹಿಂಗೇನಲ್ಲ. ಪೂರ 100ಕ್ಕೆ 100 ಮಂದಿ ಕೆಟ್ಟಿದ್ರು ಅಂದ್ರೆ ದೇವ್ರ ಜಗತ್ತು ಲಯ ಮಾಡಿಬಿಡ್ತಿದ್ದ, ಮುಳುಗಿಸ್ಬಿಡುನು ಇದನ್ನು ಕೆಟ್ಟೈತೆ ಅಂತ ಹೇಳಿ. 100ಕ್ಕೆ 100 ಮಂದಿ ನಾವು ಬಾಧನೂ ಇಲ್ಲ, ಸುಳ್ಳು ಹೇಳೋರ್ನೂ ಇಲ್ಲ. 10-20 ಮಂದಿ ಚಲೋ ಅದಾರತ್ತ ಅವ್ರ ಮುಖ ನೋಡಿ ದೇವ್ರು ಹಂಗೆ ಇಟ್ಟಾನೆ ಸೃಷ್ಟಿಯನ್ನು. ಆದ್ದರಿಂದ ನಾವೆಲ್ಲರೂ ಧರ್ಮವಂತರಾಗೋಣ. ಎಲ್ಲೆಲ್ಲಿ ನಮ್ಮ ಹೆಜ್ಜೆ ತಪ್ಪ್ಯಾವಲ್ಲ ಅದನ್ನೆಲ್ಲ ತಿದ್ದುಕೊಂಡು ಮನಸ್ಸನ್ನು ಸ್ವಚ್ಛ ಮಾಡಿಕೊಂಡು ಸತ್ಯನಿಷ್ಠೆಯುಳ್ಳವರಾದೀವಿ ಅಂದ್ರೆ ಇದೇ ದೇಹದೊಳಗೆ ನಮಗೆ ದೇವರು ಕಾಣ್ತಾನೆ, ಮತ್ತಾರು ಅಲ್ಲ. ದೇವರು ಕಾಣ್ತಾನೆ. ನಾವು ದೇವರು ಕಾಣವಲ್ಲ ಅಂತೇವಲ್ಲ. ಆ ದೇವರು ಎಲ್ಲಿ ಕಾಣ್ತಾನ? ನಮ್ಮ ಮನಸ್ಸಿನ ಮಧ್ಯದಲ್ಲಿಯೇ ದೇವರು ಕಾಣ್ತಾನೆ, ಇನ್ನೆಲ್ಲಿ ಹೊರಗಲ್ಲ. ಅದಕ್ಕೆ ನಾವೆಲ್ಲರೂ ಸತ್ಯನಿಷ್ಠರಾಗೋಣ, ಸತ್ಯದ ದಾರಿಯಲ್ಲಿ ನಡೆಯೋಣ. ಏನು ಕಲಿಯೋದು ಜೀವನದೊಳಗೆ? ಸತ್ಯವನ್ನೇ ಕಲಿಯುವುದು, ಸುಳ್ಳು ಕಲಿಲಕ್ಕೆ ಹೋಗಬಾರ್ದು. ಮಕ್ಕಳಿಗೆ ಶಾಲೆ ಏನು ಕಲಿಸೋದು? ಸತ್ಯದಂಗೆ ಬದುಕುವುದನ್ನೇ ಕಲಿಸೋದು. ಹೀಗೆ ನಾವೆಲ್ಲ ಮಾಡಿದ್ದೀವಿ ಅಂದರೆ ಜೀವನ ಸಾರ್ಥಕವಾಗ್ತದ, ನಮ್ಮ ಜೀವನ ಆನಂದದಾಯಕವಾಗ್ತದಂತ ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ಮಂಗಲ.